ಮತ್ತೆ ಈ ಝೂಮ್ ಅಲ್ಲಿ ನನಗೆ ಹೆಜ್ಜೆ ಇಟ್ಟಿದ್ದು ಬಹಳ ಬಹಳ ಆನಂದ ಕೊಡ್ತಾ ಇದೆ. ಎಲ್ಲಾರನ್ನು ದರ್ಶನ ಮಾಡ್ಕೊಳ್ಳೋದಿಕ್ಕೆ ಒಂದು ಅವಕಾಶ ಆಗ್ತಾ ಇದೆ. ಥ್ಯಾಂಕ್ ಯು ಮಾಸ್ಟರ್ಸ್. ಎಲ್ಲರಿಗೂ ಕೂಡ ನಮಸ್ಕಾರ. ಥ್ಯಾಂಕ್ ಯು. ಮೊದಲಿಗೆ ನಿಮ್ಮೆಲ್ಲರ ಪ್ರೀತಿಯ ಗುರುಗಳಾದಂತಹ ಬ್ರಹ್ಮರ್ಷಿ ಪಿತಾಮಹ ಶ್ರೀ ಸುಭಾಷ್ ಪತ್ರಿಜಿಯವರಿಗೆ ಮತ್ತು ಗುರುಮಾತೆ ಸ್ವರ್ಣಮಾಲಾ ಪತ್ರಿಯಮ್ಮನವರಿಗೆ ಅನಂತ ಆತ್ಮಪೂರ್ವಕ ಪ್ರಣಾಮಗಳನ್ನ ಅರ್ಪಿಸುತ್ತಾ ಈ ದಿನದ ಈ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡೋಣ. ಮಾಸ್ಟರ್ಸ್ ಮಹಾವತಾರ್ ಫೌಂಡೇಶನ್ ಇದು ಋಷಿ ಜೀವನವನ್ನ ಪ್ರೋತ್ಸಾಹ ಕೊಟ್ಟು ಆ ಮಾರ್ಗದಲ್ಲಿ ನಡೆಸೋದಿಕ್ಕೆ ಪ್ರಯತ್ನ ಮಾಡ್ತಾ ಇರ್ತಕ್ಕಂಥ ಅದ್ಭುತವಾದಂತ ಒಂದು ವೇದಿಕೆ. ಈ ಒಂದು ವೇದಿಕೆಯಲ್ಲಿ ಯಾರ್ಯಾರೆಲ್ಲ ಪಾಲ್ಗೊಳ್ತಾರೆ ಅವ್ರಿಗೆ ಸಮಗ್ರ ಜೀವನ ಅಥವಾ ಸಂಪೂರ್ಣ ಜೀವನದ ಅರಿವು ಅಲ್ಲಿ ಅವ್ರಿಗೆ ಉಂಟಾಗುತ್ತೆ. ಒಬ್ಬ ಮನುಷ್ಯನಾದವನು ಅನೇಕ ಧರ್ಮಗಳನ್ನ ನಿರ್ವಹಿಸ್ಬೇಕಾಗತ್ತೆ. ಒಂದು ಶರೀರ ಧರ್ಮ, ಕುಟುಂಬ ಧರ್ಮ, ಸಮಾಜ ಧರ್ಮ, ಆಧ್ಯಾತ್ಮ ಧರ್ಮ, ಈ ತರ ಅನೇಕ ರೀತಿಯಾಗಿರ್ತಕ್ಕಂಥ ಧರ್ಮಗಳನ್ನ ಒಬ್ಬ ಮನುಷ್ಯ ನಿರ್ವಹಿಸ್ಬೇಕಾಗತ್ತೆ. ಆ ಒಂದು ಪರಿಕಲ್ಪನೆಯಲ್ಲಿ ಎಲ್ಲಾ ಧರ್ಮಗಳ ಬಗ್ಗೆ ಕಂಪ್ಲೀಟ್ ಆಗಿ ಎಲ್ಲರಿಗೂ ಜ್ಞಾನವನ್ನ ಕೊಡ್ತಾ ಸರಿಯಾದ ದಾರಿಯಲ್ಲಿ ನಡೆಸುವಂತ ಒಂದು ಅದ್ಭುತವಾದ ವೇದಿಕೆ ಈ ಮಹಾವತಾರ್ ಫೌಂಡೇಶನ್ ಆಗಿದೆ. ನೋಡಿ, ಇಲ್ಲಿ ಶರೀರಕ್ಕೆ ಸಂಬಂಧಪಟ್ಟ ಹಾಗೆ ಏನೇನ್ ಬೇಕು ಎಲ್ಲ ಕೊಡ್ತಾ ಇದ್ದಾರೆ. ಮನಸ್ಸಿಗೆ, ಆತ್ಮಕ್ಕೆ, ಎಲ್ಲಾ ಕೋನಗಳಲ್ಲೂ ಇಲ್ಲಿ ಏನೇನ್ ಬೇಕೋ ಎಲ್ಲಾ ಜ್ಞಾನವನ್ನು ಕೂಡ ಕೊಡ್ತಾ ಇದ್ದಾರೆ. ಇದು ಅಷ್ಟು ಅದ್ಭುತವಾಗಿ ಇರ್ತಕ್ಕಂಥದ್ದು. ಇದುವರೆಗೂ ಕೂಡ ಈ ವೇದಿಕೆಯಲ್ಲಿ ಅನೇಕ ಸಂದರ್ಭಗಳಲ್ಲಿ ಅನೇಕ ವಿಚಾರಗಳನ್ನ ನಿಮ್ಮೆಲ್ಲರ ಜೊತೆ ಹಂಚ್ಕೊಂಡಿದ್ದೀನಿ. ಈಗ ಮತ್ತೊಮ್ಮೆ ಈ ಒಂದು ದಿನದ ಸೆಷನ್ ಅಲ್ಲಿ ನನಗೆ ಪಾಲ್ಗೊಳ್ಳೋದಿಕ್ಕೆ ಅವಕಾಶ ಆಗಿದೆ. ಇವತ್ತು ಈ ಒಂದು ವೇದಿಕೆಯಲ್ಲಿ ಪತ್ರಿಜಿ ಪ್ರಬೋಧನೆಗಳ ಗ್ರಂಥ, ಇದರ ಹಿನ್ನೆಲೆ ಬಗ್ಗೆ ನಿಮ್ ಜೊತೆ ಹಂಚ್ಕೊಳ್ಳೋದಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಮಾಸ್ಟರ್ಸ್, ಒಬ್ಬ ಮನುಷ್ಯನಿಗೆ ಜ್ಞಾನೋದಯ ಆಗ್ಬೇಕು ಅಂತಂದಾಗ ಅನೇಕ ಕೋನಗಳಲ್ಲಿ ಅವನ್ಗೆ ಜ್ಞಾನೋದಯ ಆಗತ್ತೆ ಅನ್ನುವಂಥದ್ದು ನಮ್ಗೆಲ್ಲರಿಗೂ ಕೂಡ ಗೊತ್ತಿರ್ತಕ್ಕಂಥ. ಸೊ ಆ ನಿಟ್ಟಿನಲ್ಲಿ ನನಗೆ ಜ್ಞಾನೋದಯ ಅನ್ನುವಂಥದ್ದು ಅಥವಾ ನನಗೆ ಒಂದು ಇರೋಂಥ ಸ್ಥಿತಿಯಿಂದ ಉನ್ನತ ಸ್ಥಿತಿಗೆ ಹೋಗೋದಿಕ್ಕೆ ಅನ್ನುವಂಥ ಒಂದು ಅದ್ಭುತವಾದ ಒಂದು ಅವಕಾಶ ಅಥವಾ ಟ್ರಾನ್ಸ್ಫಾರ್ಮೇಶನ್ ಜರ್ನಿ ಅನ್ನುವಂಥದ್ದು ನನಗೆ ಯಾವ ರೀತಿಯಾಗಿ ನೀಡಲ್ಪಟ್ಟಿದೆ ಅಂದ್ರೆ ಅದು ಪುಸ್ತಕಗಳ ಅನುವಾದ ಕಾರ್ಯದ ಮುಖಾಂತರ. ಆ ಅನುವಾದ ಕಾರ್ಯವನ್ನ ಮಾಡ್ತಾನೆ ನನ್ನ ಜೀವನವನ್ನ ಟ್ರಾನ್ಸ್ಫಾರ್ಮ್ ಮಾಡುವಂತ ಒಂದು ಕೆಲಸ ಕೂಡ ಅಲ್ಲಿ ನಡೀತಾ ಬರ್ತಾ ಇದೆ ಮಾಸ್ಟರ್. ಎಸ್, ಈಗ ಅದಕ್ಕೆ ಸಂಬಂಧಪಟ್ಟ ಹಾಗೆ ಪತ್ರಿಜಿ ಪ್ರಬೋಧನೆಗಳು ಅನ್ನುವಂಥದ್ದು ಈಗಾಗ್ಲೇ ನಾನು ಈ ಒಂದು ವೇದಿಕೆಯಲ್ಲಿ 18ಕ್ಕಿಂತಲೂ ಹೆಚ್ಚಿನ 20ಕ್ಕಿಂತಲೂ ಹೆಚ್ಚಿನ ಸೆಷನ್ಸ್ ಅಲ್ಲಿ ನಾನು ಪತ್ರಿಜಿಯವರ ವಿಚಾರಗಳನ್ನ ನಾನು ನಿಮ್ ಜೊತೆ ಹಂಚ್ಕೊಂಡಿದ್ದೀನಿ. ಆದ್ರೆ ಇವತ್ತು ಅವಾಗೆಲ್ಲ ನಾನು ಆ ವಿಚಾರಗಳನ್ನ ಹಂಚ್ಕೊಂಡಾಗ ಆ ಬುಕ್ ಪ್ರಿಂಟ್ ಆಗಿಲ್ಲ ಅಂತ ಹೇಳ್ತಾ ಇದ್ದೆ. ಆದ್ರೆ ಇವತ್ತು ಆ ಬುಕ್ ಪ್ರಿಂಟ್ ಆಗಿದೆ. ಆ ಬುಕ್ ಪ್ರಿಂಟ್ ಆಗೋದ್ರ ಹಿನ್ನೆಲೆ ತುಂಬಾ ಮಿರಾಕ್ಯುಲಸ್ ಆಗಿದೆ. ಅದನ್ನ ನಿಮ್ ಜೊತೆ ಹಂಚ್ಕೋಬೇಕಾಗಿದೆ. ಅದಕ್ಕೂ ಮೊದಲು ಈ ಪುಸ್ತಕಕ್ಕೆ ಬರೋಕ್ಕೂ ಮೊದಲು ಇನ್ನೊಂದು ಸ್ವಲ್ಪ ಹಿನ್ನೆಲೆಯಾಗಿ ನನ್ನ ಒಂದಷ್ಟು ವಿಚಾರಗಳನ್ನ ನಾನು ನಿಮ್ ಜೊತೆ ಹಂಚ್ಕೋಬೇಕಾಗತ್ತೆ. ಮಾಸ್ಟರ್ಸ್, ನಾನು ಎಲ್ಲಾ ಹೆಣ್ಮಕ್ಳ ಹಾಗೆ ನಾನು ನನ್ನ ಕುಟುಂಬ, ನನ್ನ ಮಕ್ಕಳು, ನನ್ನ ಸಂಪಾದನೆ, ನನ್ನ ಸುಖ ಸಂತೋಷ, ನನ್ನ ತವ್ರ ಮನೆ, ನಮ್ಮ ಅತ್ತೆ ಮನೆ, ಇಷ್ಟೇ ನನ್ನ ಪ್ರಪಂಚ ಆಗಿದ್ದಾಗ ಅದು ಬಿಟ್ಟು ಬೇರೆ ಇನ್ಯಾವುದು ಬೇಕಾಗಿಲ್ಲ ಅನ್ನುವಂಥ ಸ್ಥಿತಿಯಲ್ಲಿದ್ದಾಗ ಈ ಆಧ್ಯಾತ್ಮದ ಅಂದ್ರೆ ಈ ಒಂದು ಆಧ್ಯಾತ್ಮದ ಮಾರ್ಗ ಅನ್ನುವಂಥದ್ದು ನನಗೆ ಒಂದು ವಿಶಾಲವಾದ ಪರಿಕಲ್ಪನೆಯಲ್ಲಿ ನನಗೆ ಕನೆಕ್ಟ್ ಆದಾಗ ಅಲ್ಲಿಂದ ನನ್ನ ಜೀವನದಲ್ಲಿ ಒಂದು ಹೊಸ ಬದಲಾವಣೆ ಬರೋದಕ್ಕೆ ಪ್ರಾರಂಭ ಆಯ್ತು. ಅದಕ್ ಮೊದ್ಲು ಹಾಗಾದ್ರೆ ಆಧ್ಯಾತ್ಮ ಅನ್ನುವಂಥದ್ದು ಮೊದ್ಲಿಂದಾನು ಇರೋದಿಲ್ವಾ? ಧ್ಯಾನಕ್ಕೆ ಬಂದ್ರೆ ಮಾತ್ರ ನೀನ ಆಧ್ಯಾತ್ಮ ಅಂತಂದ್ರೆ ಅದು ಹಾಗಲ್ಲ ಮಾಸ್ಟರ್. ನಮ್ಗೆ ಈ ಒಂದು ಜನ್ಮದಿಂದನೇ ಒಂದು ಸಂಸ್ಕಾರ ಅನ್ನುವಂಥದ್ದು ಬಂದಿದ್ದಾಗ ಆ ಒಂದು ಸಂಸ್ಕಾರಕ್ಕೆ ಅನುಗುಣವಾಗಿ ನಾವು ಪರಮಾತ್ಮನ ಜೊತೆ ಕನೆಕ್ಟಿವಿಟಿ ಅನ್ನುವಂಥದ್ರಲ್ಲಿ ಇರ್ತೀವಿ. ಆದ್ರೆ ಪ್ರಜ್ಞೆಯ ವಿಕಾಸ ಆಗೋದು ಅನ್ನೋದೇ ತುಂಬಾ ಇಂಪಾರ್ಟೆಂಟ್ ಆಗಿರತ್ತೆ. ನನಗೆ ಸಂಬಂಧಪಟ್ಟ ಹಾಗೆ ಪ್ರಜ್ಞೆಯ ವಿಕಾಸ ಅನ್ನುವಂಥದ್ದು ಬೇರೊಂದು ಸಂದರ್ಭದಲ್ಲಿ ನನಗೆ ಅದು ಸಿಕ್ಕಿರ್ತಕ್ಕಂಥದ್ದು. ಆವಾಗ ನನ್ನ ಪ್ರಜ್ಞೆಯ ವಿಕಾಸ ಯಾವ ರೀತಿಯ ಹೋಯ್ತು ಅಂದ್ರೆ, ಸರ್ವೇ ಜನ ಸುಖಿನೋ ಭವಂತು, ಲೋಕಾ ಸಮಸ್ತ ಸನ್ಮಂಗಳಾದಿ ಭವಂತು ಅನ್ನುವಂತ ಒಂದು ಪರಿಕಲ್ಪನೆಗೆ ನನ್ನ ಪ್ರಜ್ಞೆ ವಿಕಾಸ ಆಗ್ತಾ ಬಂತು ಮಾಸ್ಟರ್. ಸೊ ಅಲ್ಲಿಂದ ಮುಂದಕ್ಕೆ ವಿಕಾಸ ಆಗ್ತಾ ಬಂದಾಗ ಹಲವಾರು ಕಾಲಘಟ್ಟಗಳಲ್ಲಿ, ಹಲವಾರು ಹಂತಗಳಲ್ಲಿ ಕಡೆಗೆ ನನಗೆ ಪತ್ರಿಜಿಯವರ ಮಾರ್ಗ ನನಗೆ ಸಿಕ್ತು. ಪತ್ರಿಜಿಯವರ ಮಾರ್ಗ ಸಿಕ್ಕಿದ್ದಾದ್ಮೇಲೆ ಅಲ್ಲಿ ಮತ್ತೊಂದು ಹಂತಕ್ಕೆ ನನ್ನ ಜೀವನದ ಒಂದು
ಘಟ್ಟ ಪ್ರಾರಂಭ ಆಯ್ತು. ಪತ್ರಿಜಿಯವರ ಮಾರ್ಗದಲ್ಲಿ ಧ್ಯಾನ ಅಂದ್ರೆ ಸಾಧನೆಗೆ ಏನ್ ಬೇಕಾಗಿದೆಯೋ ಅದೆಲ್ಲ ಸಿಗ್ತಾ ಇದೆ. ಅದರ ಜೊತೆಯಲ್ಲಿ ಒಬ್ಬ ಮನುಷ್ಯ ತನ್ನನ್ನ ತಾನು ಇರುವಂತಹ ಸ್ಥಿತಿಯಿಂದ ಉನ್ನತ ಸ್ಥಿತಿಗೆ ಕರ್ಕೊಂಡು ಹೋಗೋದಿಕ್ಕೆ ಬೇಕಾಗಿರ್ತಕ್ಕಂಥ ಜ್ಞಾನ ಅನ್ನುವಂಥದ್ದು ಯಥೇಚ್ಛವಾಗಿ ಮಹಾಪೂರ್ವವಾಗಿ ಸಿಗುವಂಥದ್ದು ಅಲ್ಲಿ ಇದೆ ಮಾಸ್ಟರ್. ಆ ಒಂದು ಜ್ಞಾನ ನನಗೆ ಸಿಗೋದಿಕ್ಕೆ ಶುರುವಾದ್ಮೇಲೆ ನನ್ನ ಜೀವನದಲ್ಲಿ ನಾನು ಬದಲಾವಣೆಗಳನ್ನ ಆಳವಾಗಿ ಕಾಣೋದಿಕ್ಕೆ ಪ್ರಾರಂಭ ಆಯ್ತು. ನನ್ನ ಬಗ್ಗೆ ನನಗೆ ಸ್ಪಷ್ಟತೆ ಅನ್ನುವಂಥದ್ದು ಬರೋದಿಕ್ಕೆ ಶುರುವಾಯ್ತು. ಸೊ ಅದರ ಭಾಗವಾಗಿ ಅಲ್ಲಿ ಹೇಗೆ ತಯಾರಾಯ್ತು ಅಂತಂದ್ರೆ, ಈ ಪತ್ರಿಜಿ ಮಾರ್ಗಕ್ಕೆ ಬಂದಿದ್ದೀನಿ, ಸಾಧನೆ ಅನ್ನುವಂಥದ್ದು ಧ್ಯಾನ ಸಾಧನೆ ಅನ್ನುವಂಥದ್ದು ಮಾಡ್ತಾ ಇದ್ದಾಗ ಅನೇಕ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಗಳು, ವಿಚಾರಗಳು, ಅನುಮಾನಗಳು, ಇದೆಲ್ಲದಕ್ಕೂ ಉತ್ತರ ಬೇಕು. ಈ ಉತ್ತರದ ಹುಡುಕಾಟದಲ್ಲಿ ಇರ್ಬೇಕಾದ್ರೆ ಆಗ ನನಗೆ ಫೇಸ್ಬುಕ್ ಅನ್ನುವಂಥದ್ರ ಮುಖಾಂತರ ನನಗೆ ಪ್ರಕೃತಿ ಉಮಾ ಮಹೇಶ್ ಅವರು ಬರೆದಿರ್ತಕ್ಕಂಥ ಕೊಟೇಶನ್ಸ್ ಮುಖಾಂತರ ನನ್ಗೆ ಬಹಳಷ್ಟು ಉತ್ತರಗಳು ಸಿಗೋದಿಕ್ಕೆ ಪ್ರಾರಂಭ ಆಯ್ತು. ನನಗೆ ಬಹಳಷ್ಟು ಸಮಾಧಾನವನ್ನ, ನೆಮ್ಮದಿಯನ್ನ ಅಲ್ಲಿ ಆ ಕೊಟೇಶನ್ಸ್ ನನಗೆ ಕೊಡ್ತಾ ಇದ್ವು ಮಾಸ್ಟರ್ಸ್. ಆ ಒಂದು ಇದ್ರಲ್ಲಿ ಅವರ ಮುಖಾಂತರ ನನಗೆ ಭಿನ್ನವಾಗಿ ಆಲೋಚಿಸು ಅನ್ನುವಂಥದ್ದು ಇದೇ ವೇದಿಕೆಯಲ್ಲಿ ಈಗಾಗಲೇ ಸ್ವಾಧ್ಯಾಯ ನಡೆದಿದೆ. ಆ ಒಂದು ಪುಸ್ತಕ ಮೊದಲನೆಯ ಪುಸ್ತಕ ಆಗಿದೆ ನಂದು. ಆ ಪುಸ್ತಕದ ಒಂದು ಅನುವಾದದ ಕೆಲಸಕ್ಕೆ ನನಗೆ ಮೊಟ್ಟ ಮೊದಲ ಅಪ್ರೋಚ್ ಬಂತು ಮಾಸ್ಟರ್. ಆದ್ರೆ ಇನ್ ದ ವೆರಿ ಬಿಗಿನಿಂಗ್ 2010 ನನ್ಗೆ ಇನ್ನೊಂದು ಅಪ್ರೋಚ್ ಬಂದಿತ್ತು. ಅದು ನಂತರದ ವಿಷಯದಲ್ಲಿ ಹಂಚ್ಕೊಳ್ತೀನಿ. ಆದ್ರೆ ಈ ಪುಸ್ತಕವನ್ನ ಟ್ರಾನ್ಸ್ಲೇಷನ್ ಮಾಡ್ಕೊಡಿ ಅಂತ ಪ್ರಕೃತಿ ಉಮಾ ಮಹೇಶ್ ಅವರು ಕೇಳಿದಾಗ ಅದನ್ನ ನಾನು ಟ್ರಾನ್ಸ್ಲೇಷನ್ ಮಾಡೋದಿಕ್ಕೆ ಪ್ರಾರಂಭ ಮಾಡಿದ್ದು ಮಾಸ್ಟರ್ಸ್. ಅದು ನನ್ನ ಜೀವನದಲ್ಲಿ ವಿಶೇಷವಾಗಿ ಅದು ನನ್ನ ಬಗ್ಗೆ ನನ್ನನ್ನ ನನಗೆ ಪರಿಚಯ ಮಾಡೋದಿಕ್ಕೆ ಶುರು ಮಾಡ್ತು. ಎಷ್ಟೆಷ್ಟು ಕೋನಗಳಲ್ಲಿ ನನ್ನಲ್ಲಿ ಕಸ ಇದೆ, ಎಷ್ಟೆಷ್ಟು ಕೋನಗಳಲ್ಲಿ ನನ್ನನ್ನ ನಾನು ಬದಲಾಯಿಸ್ಕೋಬೇಕಾಗಿದೆ, ಎಷ್ಟು ನಾನು ಸರಿಪಡಿಸ್ಕೋಬೇಕಾಗಿದೆ, ಅನೇಕ ವಿಚಾರಗಳು ಈ ರೀತಿಯಾಗಿ ನನ್ನ ಬಗ್ಗೆ ನನಗೆ ಅರ್ಥ ಆಗ್ತಾ ಬಂತು. ಆ ನಿಟ್ಟಿನಲ್ಲಿ ನನ್ನಲ್ಲಿ ಬದಲಾವಣೆಗಳು ಬರೋದಿಕ್ಕೆ ಪ್ರಾರಂಭ ಆಯ್ತು. ಈ ರೀತಿಯಾಗಿ ಮೊದಲನೇ ಪುಸ್ತಕ ನನ್ನ ಜೀವನದಲ್ಲಿ ರೋಲ್ ಪ್ಲೇ ಮಾಡ್ತು ಮಾಸ್ಟರ್. ಅದಾದ ನಂತರ ಎರಡನೇದು ಟಿಬೆಟ್ ಮಹಾಯೋಗಿ ಮಿಲಾರೇಪ. ಇದರ ಸ್ವಾಧ್ಯಾಯ ಕೂಡ ಈ ವೇದಿಕೆಯಲ್ಲಿ ನಡೆದಿದೆ. ಒಂದೇ ಜನ್ಮದಲ್ಲಿ ಬುದ್ಧತ್ವವನ್ನು ಹೊಂದಿದ ಟಿಬೆಟ್ ಮಹಾಯೋಗಿ ಮಿಲಾರೇಪ, ಧ್ಯಾನ ಸಾಧನೆ ಸತ್ಯ ಬೋಧನೆ, ಇದು ಆ ಪುಸ್ತಕ. ಈ ಪುಸ್ತಕವನ್ನ ಟ್ರಾನ್ಸ್ಲೇಷನ್ ಮಾಡ್ಬೇಕಾದ್ರೆ ನಾನು ಫೇಸ್ ಮಾಡ್ತಾ ಇದ್ದಂತ ಪರೀಕ್ಷೆಗಳಿಗೆ ಯು ಕ್ಯಾನ್ ರೀರೈಟ್ ಯುವರ್ ಫೇಟ್, ನೀನು ನಿನ್ನ ಹಣೆ ಬರಹವನ್ನ ಬದಲಿಸಿ ಬರೆಯಬಹುದು ಅನ್ನುವಂತ ಒಂದು ಪರಿಕಲ್ಪನೆ ನನ್ನಲ್ಲಿ ಏನಿತ್ತು, ಅದರಲ್ಲಿ ಗಟ್ಟಿಯಾಗಿ ಮತ್ತಷ್ಟು ಗಟ್ಟಿಯಾಗಿ ನಾನು ನಿಲ್ಲೋ ಹಾಗೆ, ಬೇರೂರೋ ಹಾಗೆ ಮಾಡಿ ಆ ನಿಟ್ಟಿನಲ್ಲಿ ನನ್ನನ್ನ ಅನೇಕ ಕೋನಗಳಲ್ಲಿ ನನಗೆ ಜ್ಞಾನವನ್ನ ಕೊಟ್ಟು ಸ್ಟ್ರಾಂಗ್ ಆಗಿ ತಯಾರು ಮಾಡ್ತು ಮಾಸ್ಟರ್. ಅದಾದ್ಮೇಲೆ ಮೂರನೇ ಪುಸ್ತಕ ಪತ್ರಿಜಿ ಪ್ರಬೋಧನೆಗಳು. ಅದು ಕರ್ನಾಟಕ ಮಹಿಳಾ ಧ್ಯಾನ ಮಹಾಚಕ್ರ ಕೂಡಲ ಸಂಗಮ ಅಲ್ಲಿ ನಡೆದಿರ್ತಕ್ಕಂಥ ಆ ಮೊದಲನೇ ಧ್ಯಾನ ಮಹಾಚಕ್ರದಲ್ಲಿ ಆ ಒಂದು ವೇದಿಕೆ ಮೇಲೆ ನನಗೆ ಆ ಪುಸ್ತಕವನ್ನ ಕೊಟ್ರು ಮಾಸ್ಟರ್ಸ್, ಟ್ರಾನ್ಸ್ಲೇಷನ್ ಮಾಡು ಅಂತ. ಆವತ್ತು ಪ್ರಾರಂಭ ಮಾಡಿದ್ಮೇಲೆ ಆ ಪುಸ್ತಕವನ್ನ ನಾನು ಟ್ರಾನ್ಸ್ಲೇಷನ್ ಮಾಡಿ ಮುಗಿಸ್ದೆ ಮಾಸ್ಟರ್. ಆದ್ರೆ ಅದು ಪ್ರಿಂಟ್ ಆಗ್ಲಿಲ್ಲ. ಯಾಕೆ ಅನ್ನೋದನ್ನೇ ಇವತ್ತು ನಾನು ನಿಮ್ಮೆಲ್ಲರ ಜೊತೆ ಹಂಚ್ಕೊಳ್ಳುವಂತ ಒಂದು ಪ್ರಯತ್ನ ಮಾಡೋಳಿರೋದು. ಆದ್ರೆ ಮೂರನೇ ಪುಸ್ತಕ ಅದಾಗಿದ್ರು ಕೂಡ ಅದು ಪ್ರಿಂಟ್ ಆಗ್ಲಿಲ್ಲ. ನಾಲ್ಕನೇ ಪುಸ್ತಕವಾಗಿ ಮೌನ ಮಹಾವಿಜ್ಞಾನ ಅನ್ನುವಂಥದ್ದು ಅಲ್ಲಿ ಅದು ರೆಡಿ ಆಯ್ತು. ಅದನ್ನ ಟ್ರಾನ್ಸ್ಲೇಷನ್ ಮಾಡಿದೆ, ಮೌನ ಮಹಾವಿಜ್ಞಾನ. ಈಗಾಗ್ಲೇ ಬಹಳಷ್ಟು ಜನಕ್ಕೆ ಅದು ಗೊತ್ತಿರ್ಬೋದು ಈ ವೇದಿಕೆಯಲ್ಲಿ. ಆ ಒಂದು ಮೌನ ಮಹಾವಿಜ್ಞಾನ ಅನ್ನುವಂಥದ್ದು ಧ್ಯಾನ ಅಂದ್ರೆ ಏನು, ಜ್ಞಾನ ಅಂದ್ರೆ ಏನು, ಸತ್ಯ ಅಂದ್ರೆ ಏನು, ಸಾಧನೆ ಅಂದ್ರೆ ಏನು, ಒಬ್ಬ ಸಾಧಕ ಹೇಗಿರ್ಬೇಕು, ಈ ಎಲ್ಲ ಕೋನಗಳಲ್ಲಿ ಭರಪೂರವಾಗಿರ್ತಕ್ಕಂಥ ಜ್ಞಾನ ಅದರಿಂದ ನನಗೆ ಸಿಗೋದಿಕ್ಕೆ ಅವಕಾಶ ಆಯ್ತು ಮಾಸ್ಟರ್ಸ್. ಈ ರೀತಿಯಾಗಿ ಮೌನ ಮಹಾವಿಜ್ಞಾನ ಆದ್ಮೇಲೆ 5ನೇ ಪುಸ್ತಕ, ಇದು ನಾನು ಇದನ್ನ ಟ್ರಾನ್ಸ್ಲೇಷನ್ ಮಾಡೋದ್ರ ಹಿಂದೆ ಒಂದು ಕೃತಜ್ಞತೆಯ ಭಾವನೆ ಇದೆ. ಅದ್ರ ಜೊತೆಗೆ ನಮ್ಮ ಈ ಮಹಾವತಾರ್ ಫೌಂಡೇಶನ್ ರಂಗನಾಥ್ ಅಣ್ಣನವರ ಒಂದು ಪ್ರೋತ್ಸಾಹ ಕೂಡ ಇದೆ. ಅಗ್ನಿಹೋತ್ರವನ್ನ ನಮ್ಮ ಈ ಮಹಾವತಾರ್ ಫೌಂಡೇಶನ್ ವೇದಿಕೆಯಲ್ಲಿ ತುಂಬಾ ನಾವು ಎನ್ಕರೇಜ್ ಮಾಡ್ತೀವಿ ಅನ್ನೋದು ಕೂಡ ಗೊತ್ತಿರ್ತಕ್ಕಂಥದ್ದು. ಸೊ ಅದರ ಭಾಗವಾಗಿ ಅಗ್ನಿಹೋತ್ರ ರಾಸಾಯನಿಕ ವಿಶ್ಲೇಷಣ ಅನ್ನುವಂತ ಒಂದು ತೆಲುಗು ಪುಸ್ತಕ ಇದೆ, ಕೋಡೂರಿ ಸುಬ್ಬಾರಾವ್ ಅವರು ಬರೆದಿರ್ತಕ್ಕಂಥದ್ದು. ಅವರು ಆರ್ಯ ಸಮಾಜ ಧರ್ಮದ ಮಾರ್ಗದಲ್ಲಿ ಇರ್ತಕ್ಕಂಥವ್ರು, ಮುಮುಕ್ಷು ಅವರು. ಸೊ ಅವ್ರು ಬರ್ದಿರ್ತಕ್ಕಂಥ ಆ ಪುಸ್ತಕ ನನ್ನ ಹತ್ರ ಇತ್ತು ಮೊದ್ಲೇನೆ. ಅಂದ್ರೆ 2010 ದ ವೆರಿ ಬಿಗಿನಿಂಗ್ ನಾನು ಸರ್ವೇ ಜನ ಸುಖಿನೋ ಭವಂತು, ಲೋಕ ಸಮಸ್ತ ಸನ್ಮಂಗಳಾದಿ ಭವಂತು ಅನ್ನುವಂಥ ಪರಿಕಲ್ಪನೆ ಯಾವಾಗ ನನಗೆ ಸಿಕ್ತು, ಆ ಒಂದು ಪರಿಕಲ್ಪನೆಯನ್ನ ಕೊಟ್ಟಂತಹ ಮೊಟ್ಟ ಮೊದಲ ಧ್ಯಾನ ಆಧ್ಯಾತ್ಮದ ಒಂದು
ಕುಟುಂಬ ಇವ್ರದ್ದು. ಆ ರಾಜಗೋಪಾಲ್ ನಾಯಕ್ ಮತ್ತೆ ಸುಧಾಮಣಿ ಅಂತ ಆ ಇಬ್ಬರು ದಂಪತಿಗಳ ಮುಖಾಂತರ ನನ್ನ ಒಂದು ಜೀವನದಲ್ಲಿ ಒಂದು ಹೊಸ ಪರಿವರ್ತನೆ ಬಂದಿರತಕ್ಕಂಥದ್ದು. ಆ ಒಂದು ಹೊಸ ಪರಿವರ್ತನೆಯ ಭಾಗವಾಗಿ ಅವರು 2010ರಲ್ಲಿ ಈ ಪುಸ್ತಕನ ನೀನು ಟ್ರಾನ್ಸ್ಲೇಷನ್ ಮಾಡ್ಕೊಡಮ್ಮ ಅಂತ ನನ್ಗೆ ಕೊಟ್ಟಿದ್ರು. ಆಯ್ತು ಅಂತ ಒಪ್ಕೊಂಡಿದೀನಿ. ಅವಾಗ ಮೊಬೈಲಲ್ಲಿ ಟೈಪ್ ಮಾಡೋದು ಅದೆಲ್ಲ ಏನೂ ಗೊತ್ತಿಲ್ಲ. ಪುಸ್ತಕದಲ್ಲಿ ಬರೆದು ಮಾಡುವಂತದ್ದು ನನ್ಗೆ ಗೊತ್ತಿದ್ದು ಹೆಡ್ಲೈನ್ ಹಾಕಿದೀನಿ ಅಷ್ಟೇ. ಕೆಲಸ ಮಾಡೋದಿಕ್ಕೆ ಪರಿಪಕ್ವತೆ ಆಗ್ಲಿ ಸಂಸಿದ್ಧತೆ ಆಗ್ಲಿ ಏನು ಇಲ್ಲ. ಮಾಡ್ಲಿಲ್ಲ ಮಾಸ್ಟರ್, ಆಗ್ಲಿಲ್ಲ ನನ್ ಕೈಲಿ ಆಗ್ಲಿಲ್ಲ ಅಂತ ಹೇಳ್ಬಿಟ್ಟು ಸುಮ್ಮನಾಗ್ಬಿಟ್ಟೆ. ಮತ್ತೆ ಅವರು ಏನು ತಲೆ ಕೆಡ್ಸ್ಕೊಳ್ಳಿಲ್ಲ. ಆ ಪುಸ್ತಕ ಯಾರು ಟ್ರಾನ್ಸ್ಲೇಷನ್ ಮಾಡಿಲ್ಲ, ಅದಂಗೆ ಇತ್ತು. ಓಕೆ. ಆದ್ರೆ ಯಾವಾಗ ಮತ್ತೆ ನಾನು ಮಹೋತ್ತರ್ ಫೌಂಡೇಶನ್ಗೆ ಬಂದೆ, ಮಹೋತ್ತರ್ ಫೌಂಡೇಶನ್ ಅಲ್ಲಿ ನಾನು ಹಲವಾರು ಪುಸ್ತಕಗಳ ಸ್ವಾಧ್ಯಾಯವನ್ನ ಮಾಡಿದಾಗ ನನಗೆ ರಂಗನಾಥ್ ಅಣ್ಣನ ಜೊತೆ ಒಂದು ಆಳವಾದ ಒಂದು ಅನುಭೂತಿ ಅನ್ನುವಂಥದ್ದು ಅಥವಾ ಒಂದು ಆತ್ಮೀಯತೆ ಬಾಂಧವ್ಯ ಅನ್ನುವಂಥದ್ದು ನನಗೆ ಸಿಕ್ಕಿದಾಗ ಅಣ್ಣನ ಮುಖಾಂತರ ನನಗೆ ಈ ಪುಸ್ತಕದ ವಿಚಾರ ನಾನು ಅವ್ರಿಗೆ ಹೇಳಿದಾಗ ಅದನ್ನ ಟ್ರಾನ್ಸ್ಲೇಷನ್ ಮಾಡ್ಕೊಡಮ್ಮ ಕನ್ನಡಕ್ಕೆ ಅಂತ ಅಣ್ಣ ಹೇಳಿದಾಗ ಆಗ 2010ರಲ್ಲಿ ನನ್ನ ಹತ್ರಕ್ಕೆ ಬಂದಿದ್ದಂತ ಆ ಪುಸ್ತಕಕ್ಕೆ ಕೃತಜ್ಞತಾ ಭಾವದಿಂದ ಅದನ್ನ ನಾನು ಟ್ರಾನ್ಸ್ಲೇಷನ್ ಮಾಡುವಂಥದ್ದು ನಡೀತು. ಯಾವುದೇ ಒಂದು ಜ್ಞಾನವನ್ನ ಆಲ್ರೆಡಿ ಇವಾಗ ಧ್ಯಾನ ಮಾರ್ಗದಲ್ಲಿ ಇದ್ದೀನಿ. ಧ್ಯಾನದ ಬಗ್ಗೆ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಇದೆ. ಧ್ಯಾನ ಅಂದ್ರೆ ಏನು, ಜ್ಞಾನ ಅಂದ್ರೆ ಏನು ಅಂತ ಅರ್ಥ ಆಗಿದೆ. ಈ ಒಂದು ಅಗ್ನಿಹೋತ್ರ ಅನ್ನುವಂಥದ್ದು ಬೇಕಾಗಿಲ್ಲ ಅಂತ ಪ್ರಾರಂಭದಲ್ಲಿ ಅದನ್ನ ಕೈಗೆ ತಗೊಂಡು ಅಭ್ಯಾಸ ಮಾಡಿ ಮತ್ತೆ ಅದನ್ನ ಬಿಟ್ಟಿದ್ದಂತವಳು. ಆದ್ರೆ ಈಗ ಮತ್ತೆ ಅದ್ರ ಬಗ್ಗೆ ಮಾಡ್ಬೇಕು ಅನ್ನುವಂತ ಒಂದು ತುಡಿತ ನನ್ನಲ್ಲಿ ಮೊದಲೇ ಸ್ಟಾರ್ಟ್ ಆಗಿತ್ತು. ಯಾಕೆ ಅಂತಂದ್ರೆ ಅದ್ರ ಬಗ್ಗೆ ಕೂಡ ನನಗೆ ಒಂದು ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಇತ್ತು. ಅಗ್ನಿಹೋತ್ರ ಅನ್ನುವಂಥದ್ದು ಎಷ್ಟು ಅದ್ಭುತ ಅನ್ನುವಂಥದ್ದು. ನಾವು ಈ ಭೂಮಿಗೆ ಕೃತಜ್ಞತೆಯನ್ನ ಅಥವಾ ಈ ಪ್ರಕೃತಿಗೆ ಕೃತಜ್ಞತೆಯನ್ನ ತೋರಿಸೋದಕ್ಕೆ ಪತ್ರಿಜಿಯವರು ನಮ್ಗೆ ಅದ್ಭುತವಾಗಿರ್ತಕ್ಕಂಥ ಮಾರ್ಗವನ್ನ ಕೊಟ್ಟಿದ್ದಾರೆ. ಒಂದೇನಪ್ಪಾ ಅಂತಂದ್ರೆ ಪಿರಮಿಡ್ಗಳ ನಿರ್ಮಾಣ. ಪಿರಮಿಡ್ಗಳ ಮುಖಾಂತರ ಈ ಭೂಮಿಗೆ ಯಥೇಚ್ಛವಾದ ಶಕ್ತಿ ಹರಿದು ಬರೋ ಹಾಗೆ ನಾವು ಮಾಡ್ಬೋದು. ಧ್ಯಾನ ಮತ್ತೆ ಈ ಒಂದು ಪಿರಮಿಡ್ ಶಕ್ತಿ ಮುಖಾಂತರ ಭೂಮಿಗೆ ಸಾಕಷ್ಟು ಶಕ್ತಿ ಅನ್ನುವಂಥದ್ದು ಹರಿದು ಬರುತ್ತೆ. ಭೂಮಿಗೆ ಎಲ್ಲೆಲ್ಲಿ ಹೇಲ್ ಆಗ್ಬೇಕಾಗಿದೋ ಅದೆಲ್ಲ ಆಗೋದಿಕ್ಕೆ, ಸ್ವಚ್ಛ ಆಗ್ಬೇಕಾಗಿದೋ ಅದೆಲ್ಲ ಸ್ವಚ್ಛ ಆಗೋದಿಕ್ಕೆ ಅವಕಾಶ ಆಗುತ್ತೆ ಅನ್ನುವಂಥದ್ದನ್ನ ನಮ್ಗೆ ಪತ್ರಿಜಿಯವರು ಹೇಳ್ಕೊಟ್ಟಿರ್ತಕ್ಕಂಥದ್ದು. ಅದರ ಜೊತೆಗೆ ನನಗೆ ಸ್ವ ಅನುಭವದಿಂದ ಅರ್ಥ ಆಗಿರುವಂತದ್ದು ಈ ಪ್ರಕೃತಿಗೆ ನಾವು ಕೃತಜ್ಞತೆಯನ್ನ ತೋರಿಸೋದಕ್ಕೆ ಮತ್ತೊಂದು ಮಾರ್ಗ ಇದೆ. ಅದ್ ಯಾವ್ದಪ್ಪ ಅಂತಂದ್ರೆ ಅಗ್ನಿಹೋತ್ರ ಅಂತ. ನಾವೀಗಾಗ್ಲೇ ಈ ಪ್ರಕೃತಿಯನ್ನ ಅನೇಕ ರೀತಿಯಲ್ಲಿ ಹಾಳು ಮಾಡಿದ್ದೀವಿ, ಪಲ್ಯೂಟ್ ಮಾಡಿದ್ದೀವಿ. ವಾಯು ಮಾಲಿನ್ಯ, ಜಲ ಮಾಲಿನ್ಯ, ಶಬ್ದ ಮಾಲಿನ್ಯ, ಒಂದ ಎರಡ ಎಲ್ಲಾ ರೀತಿಯಲ್ಲೂ ಮಾಲಿನ್ಯವನ್ನ ನಾವು ಉಂಟು ಮಾಡಿದ್ದೀವಿ. ಅಂತದ್ದು ಈ ಒಂದು ಅಗ್ನಿಹೋತ್ರ ಮಾಡಿದಾಗ ವಾಯು ಮಾಲಿನ್ಯವನ್ನ ನಾವು ಬಹಳಷ್ಟು ಸ್ವಚ್ಛ ಮಾಡಬಹುದು. ಆ ಅಗ್ನಿಹೋತ್ರದ ಭಸ್ಮದಿಂದ ಭೂ ಮಾಲಿನ್ಯವನ್ನ ಕೂಡ ನಾವು ಬಹಳಷ್ಟು ಸ್ವಚ್ಛ ಮಾಡಬಹುದು. ಈ ಅಗ್ನಿಹೋತ್ರದ ಭಸ್ಮದಿಂದ ನಾವು ಜಲ ಮಾಲಿನ್ಯವನ್ನು ಕೂಡ ಬಹಳಷ್ಟು ಸ್ವಚ್ಛ ಮಾಡಬಹುದು ಅನ್ನುವಂತ ವಿಚಾರಗಳು ನನಗೆ ಅನುಭವಪೂರ್ವಕವಾಗಿ ಅರ್ಥ ಆಯ್ತು ಮಾಸ್ಟರ್. ಒಂದ್ಸತಿ ಆಗ ಮಳೆಗಾಲ ಆಗಿದ್ರಿಂದ ಬಟ್ಟೆಗಳನ್ನೆಲ್ಲ ಒಗೆದು ಒಣಗಾಕಿದ್ದೀನಿ. ನಾನು ಅದೆಲ್ಲ ಒಣಗಾಕೋ ಅಷ್ಟೊತ್ತಿಗೆ ಮಳೆ ಬರೋದು, ಅವೆಲ್ಲ ನೆನೆಯೋದು, ಮತ್ತೆ ಒಳಗ್ ತಂದು ಹಾಕೋದು, ಹಿಂಗ್ ಮಾಡಿ ಮಾಡಿ ಬಟ್ಟೆಗಳು ಒಂದು ಬಹಳ ಒಂದು ಕೆಟ್ಟ ವಾಸನೆ ಬರುತ್ತಲ್ವ ಮಾಸ್ಟರ್ಸ್, ನೆಂದು ವಾಸನೆ ಬಂದಾಗ ಆ ಒಂದು ಕೆಟ್ಟ ವಾಸನೆ ಬಂದಿತ್ತು. ಆ ಒಂದು ವಾಸನೆ ಬಂದಾಗ ಅಬ್ಬಾ ಮತ್ತೆ ಇಷ್ಟು ಬಟ್ಟೆಗಳನ್ನ ಒಗಿಬೇಕಲ್ಲ ಅಂತ ಅಂದ್ಬಿಟ್ಟು ಅವತ್ತು ಭಾನುವಾರ ಆಗಿತ್ತು. ಸೊ ಮತ್ತಿನ್ನೊಂದ್ಸತಿ ಒಗಿಯೋ ಕೆಲಸ ಇನ್ ಶುರು ಮಾಡ್ಕೋಬೇಕು ಅಂತ ಅನ್ಕೊಂಡೆ. ಬೇಸರಾಗಿ ಅಷ್ಟು ಬಟ್ಟೆಗಳನ್ನ ದಿವಾನ ಕಾಟ್ ಮೇಲೆ ಹಾಕ್ಬಿಟ್ಟು ಇದನ್ನ ಒಗಿಯೋಕ್ಕೂ ಮೊದ್ಲು ಒಂದ್ ಸ್ವಲ್ಪ ಅಗ್ನಿಹೋತ್ರ ಮಾಡೋಣ ಅಂತ ಅಂದ್ಬಿಟ್ಟು ಕೂತ್ಕೊಂಡೆ. ಅಗ್ನಿಹೋತ್ರ ಮಾಡಿದ್ದಾದ್ಮೇಲೆ ಹಾಲಲ್ಲೇನೆ ನಾನು ಅಗ್ನಿಹೋತ್ರ ಮಾಡ್ತಾ ಇದ್ದಿದ್ದು. ಹಾಲಲ್ಲೇನೆ ಆ ಬಟ್ಟೆಗಳನ್ನ ಆ ದಿವಾನ ಕಾಟ್ ಮೇಲೆ ಹಾಕಿದ್ದು. ಅಗ್ನಿಹೋತ್ರ ಮಾಡಿ ಎದ್ದು ಬಟ್ಟೆಗಳನ್ನ ಒಗಿಯೋಣ ಅಂತ ತಗೊಳ್ತೀನಿ. ಬಟ್ಟೆಗಳಲ್ಲಿ ಒಂದು ಚೂರು ವಾಸನೆ ಇಲ್ಲ, ಕಂಪ್ಲೀಟ್ ವಾಸನೆ ಕ್ಲಿಯರ್ ಆಗೋಗಿದೆ. ಅವಾಗ ನನಗ್ ವಿಷಯ ಗೊತ್ತಿತ್ತು, ಆದ್ರೆ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ನನ್ಗಲ್ಲಿ ಸಿಕ್ತು. ಅಂದ್ರೆ ಅಗ್ನಿಹೋತ್ರ ಮಾಡೋದ್ರಿಂದ ನಮ್ಮ ಸುತ್ತಮುತ್ತಲು ಇರ್ತಕ್ಕಂಥ ವಾತಾವರಣ ಸ್ವಚ್ಛ ಆಗತ್ತೆ. ಬ್ಯಾಕ್ಟೀರಿಯಾಸ್ ಅಥವಾ ವೈರಸ್ ಅಂತ ಅನ್ನೋದು ಏನಿರುತ್ತೆ ಅದೆಲ್ಲ ಕೂಡ ಸ್ವಚ್ಛ ಆಗಿ ನಾವು ತುಂಬಾ ಆರೋಗ್ಯವಾಗಿರ್ತೀವಿ ಅನ್ನುವಂಥದ್ದು ಅಲ್ಲಿ ನನ್ಗೆ ಗೊತ್ತಿತ್ತು. ಆದ್ರೆ ಬಟ್ಟೆಗಳಲ್ಲಿ ಇರ್ತಕ್ಕಂಥ ಸ್ಮೆಲ್ ಅನ್ನುವಂಥದ್ದು ಕ್ಲಿಯರ್ ಆದಾಗ ಅದು ಪ್ರಾಕ್ಟಿಕಲ್ ಆಗಿ ಸತ್ಯ ಅನ್ನುವಂಥದ್ದು ಅರ್ಥ ಆಯ್ತು. ಆವತ್ತಿನಿಂದ ಒಂದು ಕೃತಜ್ಞತಾ ಭಾವನೆ ಅಗ್ನಿಹೋತ್ರದ ಬಗ್ಗೆ ನನಗಿತ್ತು. ಅಣ್ಣ ಯಾವಾಗ ಅದನ್ನ ಟ್ರಾನ್ಸ್ಲೇಟ್ ಮಾಡು ಅಂತಂದ್ರು ಅವಾಗ ತುಂಬಾ ಆನಂದದಿಂದ ಒಂದು ಕಾರ್ಯವನ್ನ ಮಾಡಿದ್ದಾಯ್ತು. ಅದು 5ನೇ ಪುಸ್ತಕ ಆಯ್ತು ಮಾಸ್ಟರ್, ಕೆಮಿಕಲ್ ಅನಾಲಿಸಿಸ್ ಆಫ್ ಅಗ್ನಿಹೋತ್ರ. ಈ ರೀತಿಯಾಗಿ ಆ ಪುಸ್ತಕ ಟ್ರಾನ್ಸ್ಲೇಷನ್ ಆಗಿದೆ. ಅದಾದ್ಮೇಲೆ ಇನ್ನ ಬೇರೊಂದು ಪುಸ್ತಕನ ನಾನು ಕೈಗೆ ತಗೋಬೇಕು. ಆದ್ರೆ ಅಷ್ಟೊತ್ತಿಗೆ ಈ ಪತ್ರಿಜಿ ಪ್ರಬೋಧನೆಗಳು ಪುಸ್ತಕ ಪ್ರಿಂಟ್ ಆಗಿರ್ಲಿಲ್ಲ ಅಂತ ಹೇಳಿದ್ನಲ್ಲ, ಅದಕ್ಕೆ ಹಿನ್ನೆಲೆ
ಏನು ಅನ್ನುವಂಥದ್ದನ್ನ ಇವಾಗ ನಾನು ನಿಮ್ ಜೊತೆ ಹಂಚ್ಕೊಳ್ತಾ ಬರ್ತೀನಿ. ಮಾಸ್ಟರ್ಸ್ 3ನೇ ಪುಸ್ತಕವಾಗಿ ಆ ಒಂದು ಪುಸ್ತಕ ನನ್ನ ಕೈಗೆ ಬಂತು. ಆ ಒಂದು ಪುಸ್ತಕವನ್ನ ನಾನು ಟ್ರಾನ್ಸ್ಲೇಷನ್ ಮಾಡೋದಕ್ಕೆ 9 ತಿಂಗಳು 17 ದಿನ ತೆಗೆದುಕೊಂಡಿದ್ದೀನಿ ಮಾಸ್ಟರ್. 9 ತಿಂಗಳು 17 ದಿನವನ್ನ ತೆಗೆದುಕೊಂಡಿದ್ದಾದ್ಮೇಲೆ ಆ ಒಂದು ಪುಸ್ತಕದ ಟ್ರಾನ್ಸ್ಲೇಷನ್ ಕಂಪ್ಲೀಟ್ ಆಯ್ತು. ಆದ್ರೆ ಆ ಪುಸ್ತಕದ ಟ್ರಾನ್ಸ್ಲೇಷನ್ ಕಂಪ್ಲೀಟ್ ಆದ್ಮೇಲೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಅದನ್ನ ಬಿಡುಗಡೆ ಮಾಡೋದಿಕ್ಕೆ ತುಂಬಾ ಚಾಲೆಂಜಸ್ ಅನ್ನುವಂಥದ್ದು ಬಂತು. ಅದು ತುಂಬಾ ವೇಗವಾಗಿ ಅದು ಪ್ರಿಂಟ್ ಆಗ್ಬೇಕಾಗಿತ್ತು. ಆದ್ರೆ ನಾವು ಅಂದ್ಕೊಂಡಷ್ಟು ವೇಗದಲ್ಲಿ ಆ ಪುಸ್ತಕ ಡಿಸೈನ್ ಆಗೋದಾಗ್ಲಿ ಅದೆಲ್ಲ ಆಗ್ಲಿಲ್ಲ. ಅವರು ಡಿಸೈನ್ ಮಾಡೋರು ಅದನ್ನ ಡಿಸೈನ್ ಕೊಡೋದು ಲೇಟ್ ಆದಾಗ ಇನ್ನ ಲಾಸ್ಟ್ ಮೊಮೆಂಟ್ ನಾಳೆ ದಿನ ಕೂಡಲ ಸಂಗಮದಲ್ಲಿ ಕಾರ್ಯಕ್ರಮ ಸ್ಟಾರ್ಟ್ ಆಗತ್ತೆ. ಅದ್ರ ಹಿಂದಿನ ದಿನ ನಾನು ಮೆಜೆಸ್ಟಿಕ್ ನಲ್ಲಿ ಬಸ್ಗೋಸ್ಕರ ಕಾಯ್ತಾ ಇದ್ದೀನಿ. ಅವರು ಯಾರ ಪ್ರಿಂಟರ್ಗೆ ನಾವು ಅದನ್ನ ಒಪ್ತಿದ್ವಿ, ಅವರು ಜಸ್ಟ್ ಡಿಜಿಟಲ್ ಕಾಪೀಸ್ ನ ಮಾತ್ರ ಒಂದು 10 ಕಾಪೀಸ್ ನ ಬಂಡಲ್ ಮಾಡಿ ನನಗೆ ಮೆಜೆಸ್ಟಿಕ್ಗೆನೆ ಆಟೋದಲ್ಲಿ ಬಂದು ತಂದ್ಕೊಟ್ರು. ಆದ್ರೆ ಆ ಒಂದು ಕಾಪೀಸು ಬರ್ಬೇಕಾದ್ರೆ ಕೈಗೆ ಅದರ ಹಿನ್ನೆಲೆಯಲ್ಲಿ ತುಂಬಾ ಅಂದ್ರೆ ತುಂಬಾ ಹೋರಾಟ ಇತ್ತು. ನೆಗೆಟಿವಿಟಿ ಜೊತೆ ಒಂದು ಫೈಟಿಂಗ್ ಅನ್ನುವಂಥದ್ದಿತ್ತು. ಕಟ್ಟ ಕಡೆಗೆ ಒಂದು ಸೂಚಕವಾಗಿ ಆ ಒಂದು ಪುಸ್ತಕ ಬಿಡುಗಡೆ ಮಾಡ್ಲೇಬೇಕು ಅನ್ನೋಂಥ ಪರಿಕಲ್ಪನೆಗೆ ಡಿಜಿಟಲ್ ಕಾಪೀಸ್ ಮಾತ್ರ ಸಿಕ್ಕಿದಾಗ ಅದನ್ನ ತಗೊಂಡು ನಾನು ಕೂಡಲ ಸಂಗಮಕ್ಕೆ ಬಂದಿದ್ದು. ಮಹಾವತಾರ್ ಫೌಂಡೇಶನ್ ಒಂದಿದ್ರ ಮುಖಾಂತರ ಆ ಒಂದು ಪುಸ್ತಕನ ನಾವಲ್ಲಿ ಒಂದು ವೇದಿಕೆ ಮೇಲೆ ನಾವು ಅದನ್ನ ಬಿಡುಗಡೆ ಮಾಡ್ಕೊಂಡ್ವಿ ಕೂಡ. ಅಣ್ಣ ಕೂಡ ಅವತ್ತು ಒಂದು ವೇದಿಕೆ ಮೇಲೆ ಇದ್ರು. ಆ ರೀತಿಯಾಗಿ ಆ ಪುಸ್ತಕ ಬಿಡುಗಡೆ ಆಯ್ತು ಸಾಂಕೇತಿಕವಾಗಿ. ಆದ್ರೆ ಅದನ್ನ ಇನ್ನ ಪ್ರಿಂಟ್ ಮಾಡಿಸ್ಬೇಕು ಅನ್ನೋದಕ್ಕೆ ಒಂದ್ಸರ್ತಿ ಅದ್ರಲ್ಲಿ ಏನಾದ್ರು ಕರೆಕ್ಷನ್ಸ್ ಇದೆಯೇನೋ ಗಮನಿಸೋಣ ಅಂತ ಅನ್ಕೊಂಡಾಗ ಆ ಒಂದು ಕರೆಕ್ಷನ್ಸ್ ಬರೋದಕ್ಕೆ ಅಲ್ಲಿ ನಾನು ಸ್ಟಾರ್ಟ್ ಮಾಡಿದಾಗ ಮಾಸ್ಟರ್ಸ್ ಯಾಕೋ ನನಗೆ ಅಸಮಾಧಾನ ಅನ್ನುವಂಥದ್ದಿತ್ತು. ಈ ಒಂದು ಕಂಟೆಂಟ್ ಈ ರೀತಿಯಾಗಲ್ಲ, ಬೇರೆ ರೀತಿಯಾಗಿ ಕೂಡ ಅದನ್ನ ಪ್ರೆಸೆಂಟ್ ಮಾಡ್ಬೋದಲ್ಲ ಅನ್ನುವಂಥದ್ದು ಮನಸ್ಸಿನಲ್ಲಿ ತುಂಬಾ ಸ್ಟ್ರಾಂಗ್ ಆಗಿತ್ತು. ಯಾಕೆ ಅಂತಂದ್ರೆ ಆ ಪುಸ್ತಕವನ್ನ ಟ್ರಾನ್ಸ್ಲೇಷನ್ ಮಾಡ್ಬೇಕಾದ್ರೇನೆ ಸಂಪೂರ್ಣವಾಗಿ ನನಗೆ ಸಮಾಧಾನ ಇರ್ಲಿಲ್ಲ. ನಾನ್ ನಿಮ್ ಜೊತೆ ಆ ಪುಸ್ತಕದಲ್ಲಿ ಇರ್ತಕ್ಕಂಥ ವಿಚಾರಗಳನ್ನ ಹಂಚ್ಕೊಂಡಿದೀನಿ, ಆದ್ರೆ ಟ್ರಾನ್ಸ್ಲೇಷನ್ ಮಾಡ್ಬೇಕಾದ್ರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ನನಗೆ ತೃಪ್ತಿ ಇರ್ಲಿಲ್ಲ ಮಾಸ್ಟರ್. ತೃಪ್ತಿ ಅನ್ನೋದು ಇಲ್ವೇ ಇರ್ಲಿಲ್ಲ. ಯಾಕೆ ಅಂತಂದ್ರೆ ಇವಾಗ ಪತ್ರಿಜಿಯವರು ಮಾತಾಡ್ತಾ ಇರ್ತಾರೆ. ಪತ್ರಿಜಿಯವ್ರು ಮಾತಾಡೋದಕ್ಕಿಂತ ನಾನೇ ಮಾತಾಡೋದನ್ನ ಉದಾಹರಣೆ ಕೊಡ್ತೀನಿ. ನಾನ್ ಬರ್ತಾ ಇದ್ದೆ ಅಲ್ಲಿಗೆ ತುಂಬಾ ಸಮಯದ ನಂತರ ಅಂತ ಇವಾಗ ವಾಕ್ಯ ಹೇಳದ್ನಲ್ಲ, ಇದು ನಾನು ಮಾತನಾಡುವಂತಹ ಒಂದು ಶೈಲಿ. ನಾನ್ ಬರ್ತಾ ಇದ್ದೆ ಅಲ್ಲಿಗೆ ತುಂಬಾ ಸಮಯದ ನಂತರ ಅಂತಂದಾಗ ಮಾತನಾಡಿದಾಗ ಅದು ನಿಮ್ಗೆ ಬೇಗ ಅರ್ಥ ಆಗುತ್ತೆ. ಅದೇ ಪುಸ್ತಕದಲ್ಲಿ ಅದನ್ನ ನೀವು ಓದಿದಾಗ ಅದು ಒಂದೇ ಸರ್ತಿಗೆ ಕೆಲವರಿಗೆ ಅರ್ಥ ಆಗದೆ ಇರ್ಬೋದು, ಬಹಳಷ್ಟು ಜನಕ್ಕೆ ಅದು ಅರ್ಥ ಆಗದೆ ಇರ್ಬೋದು ಅಂತ ಒಂದು ಆಲೋಚನೆ ನನ್ನಲ್ಲಿತ್ತು. ನಾನ್ ಬರ್ತಾ ಇದ್ದೆ ಅಲ್ಲಿಗೆ ಬಹಳ ಹೊತ್ತಿನ ನಂತರ ಅಂತ ಅನ್ನೋದನ್ನ ಬಹಳ ಸಮಯದ ನಂತರ ನಾನು ಅಲ್ಲಿಗೆ ಬರ್ತಾ ಇದ್ದೆ ಅನ್ನುವಂಥದ್ದು ಒಂದು ನೇರವಾದ ವಾಕ್ಯ. ನನ್ನ ಮನೋಧರ್ಮ ಹೇಗಿರುತ್ತೆ ಅಂತಂದ್ರೆ, ನಾವು ಯಾವ್ದಾದ್ರೂ ಒಂದು ವಿಚಾರವನ್ನ ಅಲ್ಲಿ ನಾನು ಪುಸ್ತಕದಲ್ಲಿ ಬರಿತೀನಿ, ನನ್ನ ಮುಖಾಂತರ ಬರೆಯಲ್ಪಡುತ್ತೆ ಅಂತಂದ್ರೆ ಅದು ಓದೋರ್ಗೆ ನೇರವಾಗಿ ಅರ್ಥ ಆಗ್ಬೇಕು. ಸುತ್ತಿ ಬಳಸಿ ಅದು ವಿಚಾರಗಳು ಅವ್ರಿಗೆ ಹಿಂಸೆ ಕೊಡೋ ಹಾಗಿರ್ಬಾರ್ದು. ಇದೇನು ಇದೆಂಗೆ ಅಂತ ಅವ್ರಿಗೆ ಆಲೋಚನೆ ಮಾಡೋ ಹಾಗೆ ಅಥವಾ ಯೋಚನೆ ಮಾಡೋ ಹಾಗೆ ಅದು ಮಾಡಬಾರ್ದು. ಅಲ್ಲಿ ಓದ್ತಾ ಇದ್ರೆ ಅದ್ ಹೆಂಗಿರ್ಬೇಕು ಅಂತಂದ್ರೆ, ಬಾಳೆಹಣ್ಣಿನ ಸಿಪ್ಪೆ ಸುಲಿದು ಜೇನುತುಪ್ಪದಲ್ಲಿ ಅದ್ದಿ ಅಥವಾ ಸಕ್ಕರೆಯಲ್ಲಿ ಅದ್ದಿ ಬಾಯಲ್ಲಿ ಇಟ್ರೆ ಎಷ್ಟು ಆನಂದವಾಗಿ ನಾವು ತಿಂತೀವೋ ಆ ರೀತಿಯಾಗಿ ಆ ಪುಸ್ತಕದ ಜ್ಞಾನ ಓದ್ತಾ ಇರ್ಬೇಕಾದ್ರೆ ನಮ್ಗೆ ಅದು ಅರ್ಥ ಆಗ್ತಾ ಇರ್ಬೇಕು. ಇದು ಪತ್ರಿಜಿಯವರ ತತ್ವ. ಅದೇ ತತ್ವ ನನ್ನಲ್ಲಿ ಕೂಡ ಜೀರ್ಣ ಆಗಿರ್ತಕ್ಕಂಥದ್ದು. ಆದ್ರೆ ಆ ಪುಸ್ತಕ ಅಲ್ಲಿ ಹೇಗ್ ಬಂದಿದೆ, ಇವಾಗ ನಾನು ಉದಾಹರಣೆ ಕೊಟ್ಟನಲ್ಲ, ಆ ರೀತಿಯಾಗಿ ಬಂದಿತ್ತು. ಪತ್ರಿಜಿಯವರ ಮಾತನಾಡುವ ಧಾಟಿ ಏನಿದೆ ಅದೇ ಪ್ರಕಾರ ಬಂದಾಗ ಅದು ಓದುಗರಿಗೆ ಬೇಗ ಅರ್ಥ ಆಗೋದಿಲ್ಲ. ನೇರವಾಗಿ ಅದು ಒಂದೇ ಸರ್ತಿ ಮುಟ್ಟುತ್ತೆ ಅಂತ ನಾವು ಹೇಳೋದಿಕ್ಕೆ ಆಗೋದಿಲ್ಲ. ಇದು ಯಾಕೋ ನನಗೆ ಸಮಾಧಾನ ಕೊಡ್ತಾ ಇಲ್ಲ ಅಂತ ನಾನು ಪತ್ರಿಜಿಯವ್ರನ್ನ ಬಹಳ ಬಹಳ ಟ್ರಿಗರ್ ಮಾಡ್ತಾ ಇದ್ದೆ. ನನಗೆ ಯಾಕೆ ಈ ರೀತಿಯಾಗಿ ಮಾಡಿದ್ವಿ ಅಂತ. ಯಾಕೆ ನನ್ಗೆ ಅದು ಕಟ್ಟಾಕ್ದಂತ ಪರಿಸ್ಥಿತಿ ಇತ್ತು ಟ್ರಾನ್ಸ್ಲೇಷನ್ಗೆ ಅಂತಂದ್ರೆ, ಆ ಪುಸ್ತಕವನ್ನ ನನಗೆ ಯಾರು ಕೊಟ್ರು, ಟೀಮ್ ಜಗದ್ಗುರು ಪತ್ರಿಜಿ ಒಂದು ಟೀಮ್ ನಿಂದ ನರೇಂದ್ರ ಅಸೂರಿ ಅನ್ನುವಂತ ಮಾಸ್ಟರ್ ನನಗೆ ಆ ಪುಸ್ತಕವನ್ನ ಕೊಟ್ರು. ಅವರು ಕೆಲವು ವಿಚಾರಗಳನ್ನ ಹೇಳಿ, ಇದು ಹೀಗೆ ಬರ್ಬೇಕು ಪುಸ್ತಕ, ಇದನ್ನ ಹೀಗೆ ಮಾಡ್ಬೇಕು ಅನ್ನೋದು ಕೆಲವೆಲ್ಲ ಒಂದು ವಿಚಾರಗಳನ್ನ ತಿಳಿಸಿದಾಗ ಅದು ನನಗೆ ಕಟ್ಟಾಕ್ದಂತ ಒಂದು ಪರಿಸ್ಥಿತಿಯಲ್ಲಿ ನನ್ನನ್ನ ಇರ್ತಿತ್ತು. ಆದ್ರೆ ಆ ಒಂದು ಪರಿಸ್ಥಿತಿ ನನ್ನನ್ನ ಈ ರೀತಿಯಾಗಿ ತಯಾರು ಮಾಡಿದಾಗ ಅಳು ಬರ್ತಾ ಇತ್ತು ಮಾಸ್ಟರ್ಸ್. ಅಳು ಬರುವಂತ ಒಂದು ಸ್ಥಿತಿಯಲ್ಲಿ ಪತ್ರಿಜಿಯವನ್ನ ನಾನು ತೀವ್ರವಾಗಿ ಟ್ರಿಗರ್ ಮಾಡ್ತಾ ಇದ್ದಾಗ, ಅದನ್ನ ಮತ್ತೊಂದ್ಸತಿ ಕರೆಕ್ಷನ್ಸ್ ಮಾಡ್ಬೇಕು ಅಂದಾಗ ಧ್ಯಾನ ಕಸ್ತೂರಿ ಕಡೆಯಿಂದ ಲಲಿತಾ ಕಂದಗಲ್ ಮೇಡಮ್ ಅವರು ನನಗೆ ಅದಕ್ಕೆ ಸಂಬಂಧಪಟ್ಟ ಹಾಗೆ
ಏನಾದ್ರು ತಪ್ಪುಗಳಿದ್ರೆ ಹೇಳಿ ಮೇಡಮ್ ಅಂತ ನಾನು ಅವ್ರನ್ನ ಕೇಳಿದಾಗ ಅವರು, ಮೇಡಮ್ ಈ ವಾಕ್ಯ ಈ ರೀತಿಯಾಗಿದೆ, ಆದ್ರೆ ಕನ್ನಡದಲ್ಲಿ ಇದನ್ನ ನೇರವಾಗಿ ಈ ರೀತಿಯಾಗಿ ಇಟ್ಟಿದಿದ್ರೆ ಚೆನ್ನಾಗಿರ್ತಿತ್ತಲ್ವಾ, ನೀವ್ ಯಾಕೆ ಈ ರೀತಿಯಾಗಿ ಮಾಡಿದ್ರಿ ಅವ್ರಂತ ಅಂದಾಗ, ಆಗ ನಾನು ಅವ್ರಿಗೆ ಹೇಳಿದೆ ಈ ರೀತಿಯಾಗಿ ಆಗಿದೆ. ಅವರು ಇಲ್ಲ ಪತ್ರಿಜಿಯವರು ಮಾತನಾಡೋ ಶೈಲಿಯಲ್ಲಿ ಏನ್ ಹೇಳಿದ್ದಾರೆ ಅದು ಹಾಗೆ ಬರ್ಲಿ ಅಂತ ಅವ್ರು ಹೇಳಿದ್ರು. ಆದ್ರೆ ಅದ್ ನನ್ ಪೂರ್ತಿ ಸಮಾಧಾನ ಕೊಟ್ಟಿಲ್ಲ. ಹೀಗೀಗಾಯ್ತು ಅಂತಂದ್ರೆ, ಮೇಡಮ್ ಇದು ಹೀಗಲ್ಲ ಹೀಗೆ ಅಂತ ಅವರು ನಾನು ಕೂತ್ಕೊಳ್ಳೋದು, ಅವರೊಂದು ವಾಕ್ಯ ಹೇಳೋದು, ನಾನೊಂದು ವಾಕ್ಯ ಹೇಳೋದು, ಹೀಗೆ ಅದು ಕರೆಕ್ಷನ್ಸ್ ಅನ್ನುವಂಥದ್ದು ಮಾಡ್ತಾ ಇದ್ದಾಗ ಮನಸ್ಸಿಗೆ ತುಂಬಾ ಅಂದ್ರೆ ತುಂಬಾ ಬೇಸರ ಆಗ್ತಾ ಇತ್ತು, ನೋವಾಗ್ತಾ ಇತ್ತು. ಯಾಕೆ ನಾನ್ ಯಾವ ರೀತಿಯಾಗಿ ಮಾಡ್ಬೇಕು ಅನ್ಕೊಂಡಿದ್ನೋ ಅದು ಕರೆಕ್ಟು ಅಂತ ನನಗೆ ಗೊತ್ತಿತ್ತು. ಆ ರೀತಿಯಾಗಿ ಮಾಡಕ್ ಬಿಡ್ದಂಗೆ ಈಗ ಈ ರೀತಿಯ ಕರೆಕ್ಷನ್ಸ್ ನನ್ಗೆ ತುಂಬಾ ಹಿಂಸೆ ಆಗುವಂತ ರೀತಿಯಲ್ಲಿ ನೀವು ಮಾಡ್ತಾ ಇದ್ರಲ್ಲ ಸರ್ ಅಂತ ಪತ್ರಿಜಿಯವ್ರನ್ನ ತುಂಬಾ ಅಂದ್ರೆ ತುಂಬಾ ನಾನು ಅವ್ರನ್ನ ಟ್ರಿಗರ್ ಮಾಡ್ತಾ ಇದ್ದೆ. ಒಂದು ದಿನ ಒಂದು 3 ಚಾಪ್ಟರ್ಗಳು, 3ನೇ ಚಾಪ್ಟರ್ ಮಾಡಿದೀವಿ ಕರೆಕ್ಷನ್ಸ್. ಅದನ್ನ ಮಾಡಿ ಹಾಗೆ ಕೂತ್ಬಿಟ್ಟಿದೀನಿ ಮಾಸ್ಟರ್. ತುಂಬಾ ಅಳು ಬರ್ತಾ ಇತ್ತು. ಅಳ್ತಾ ಹಾಗೆ ಕೂತಿದ್ದೀನಿ. ರಾತ್ರಿ 1 ಗಂಟೆ ಅಥವಾ 1:15 ಆಗಿತ್ತು ಅಂತ ಅನ್ಸುತ್ತೆ. ಆ ಒಂದು ಇದ್ರಲ್ಲಿ ಪತ್ರಿಜಿಯವ್ರು ಮತ್ತೆ ನನ್ಗೆ ಧ್ಯಾನದಲ್ಲಿ ಕಾಣಿಸ್ಕೊಂಡ್ರು. ಬಂದು ನಾನೀಗಾಗ್ಲೇ ಏನ್ ಟ್ರಾನ್ಸ್ಲೇಷನ್ ಮಾಡಿದ್ದೀನಿ, ಬಿಡುಗಡೆ ಆಗಿರ್ತಕ್ಕಂಥ ಡಿಜಿಟಲ್ ಕಾಪಿಯ ಒಂದು ಪ್ರತಿ ಏನಿತ್ತು ನನ್ನ ಹತ್ರ, ಆ ಪುಸ್ತಕವನ್ನ ನನಗೆ ತೋರಿಸ್ತಾ ಅದನ್ನ ಪಕ್ಕದಲ್ಲಿ ಹಿಂಗ್ ಬಿಸಾಕ್ತಾ, ತಗೋ ಇನ್ನೊಂದ್ಸರ್ತಿ ಟ್ರಾನ್ಸ್ಲೇಷನ್ ಮಾಡು ಅಂತ ಒಂದು ಬುಕ್ ಮತ್ತೆ ಪೆನ್ನನ್ನ ನನ್ಗೆ ಕೊಟ್ಟ ಹಾಗೆ ಅಲ್ಲಿ ಅವರು ತೋರಿಸ್ಕೊಟ್ರು. ಇನ್ನೊಂದ್ಸರ್ತಿ ಟ್ರಾನ್ಸ್ಲೇಷನ್, ಈ ಪುಸ್ತಕನ ಟ್ರಾನ್ಸ್ಲೇಷನ್ ಮಾಡೋದಕ್ಕೆ 9 ತಿಂಗಳು 17 ದಿನ ತೆಗೆದುಕೊಂಡಿದೀನಿ. ಅಂತದ್ದು ಈಗ ಇನ್ನೊಂದ್ಸರ್ತಿ ಟ್ರಾನ್ಸ್ಲೇಷನ್ ಮಾಡು ಅಂತಂದ್ರೆ ಶಾಕ್ ಆಗ್ಬಿಟ್ಟೆ ಮಾಸ್ಟರ್ಸ್ ನಾನು. ಯಪ್ಪ ಇದೇನಿದು ಹಿಂಗ್ ಹೇಳ್ತಾ ಇದಾರಲ್ಲ ಪತ್ರಿಜಿ ಸರ್. ಆ ರೀತಿಯಾಗಿ ಶಾಕ್ ಆದಾಗ ತಕ್ಷಣಕ್ಕೆ ಆ ಒಂದು ಮೆಸೇಜ್ ಇಂದ ಎಚ್ಚರ ಆಗೋಯ್ತು ಮಾಸ್ಟರ್ಸ್. ಎದ್ ನೋಡ್ತೀನಿ 1:15 ಆಗ್ತಾ ಬಂದಿತ್ತು. ಆ 1:15 ಗಂಟೆ ಸಮಯದಲ್ಲಿ ಒಂದು ಮೆಸೇಜ್ ಅನ್ನ ತಿಳ್ಕೊಂಡ ತಕ್ಷಣ ನನಗೆ ನಿದ್ದೆ ಕೂಡ ಬರ್ಲಿಲ್ಲ. ಇದ್ಯಾಕಪ್ಪ ಹೀಗೆ ಹೇಳ್ತಾ ಇದ್ದಾರೆ ಅಂತ. ಸರಿ ಏಕ್ದಮ್ ಅವ್ರು ಟ್ರಾನ್ಸ್ಲೇಷನ್ ಮಾಡು ಅಂತಂದ್ರೆ ಅವ್ರು ಹೇಳದ್ಮೇಲೆ ಮಾಡೇ ಮಾಡ್ತೀನಿ, ಅದ್ ಬೇರೆ ಮಾತು. ಆದ್ರೆ ತಲೆಯಲ್ಲಿ ಯಾಕೆ ಹೇಳಿರ್ಬೋದು ಅಂತ ಅದೇ ವಿಚಾರ ತಲೆಯಲ್ಲಿ ಸುತ್ತಾ ಇತ್ತು. ಒಂದು ದಿನ ಈ ಪತ್ರಿಜಿ ಪ್ರಬೋಧಾಲು ಪಾರ್ಟ್ 2 ಅನ್ನುವಂಥದ್ದು ಅದೇ ಟೀಮ್ ಅವರು ರಚನೆ ಮಾಡಿರ್ತಕ್ಕಂಥ ಪುಸ್ತಕ ಅದು. ಅದು 2ನೇ ಭಾಗ ಕೂಡ ನನ್ನ ಹತ್ರ ಇತ್ತು. ಅದ್ರ ಮೇಲೆ ನನ್ನ ದೃಷ್ಟಿ ಹೋಯ್ತು. ಅದನ್ನ ತೆಗೆದು ನೋಡ್ಬೇಕು ಅಂತ ಕೂಡ ಅನ್ನಿಸ್ತು. ಅದನ್ನ ತೆಗೆದು ನೋಡಿದಾಗ ಆಶ್ಚರ್ಯ ಆಯ್ತು ಮಾಡಿ. ಮೊದಲನೇ ಪುಸ್ತಕದಲ್ಲಿ ಆ ಟೀಮ್ ಅವರಿಂದ ಆ ಒಂದು ಜ್ಞಾನ ಯಾವ ರೀತಿಯಾಗಿ ಆ ಪುಸ್ತಕದಲ್ಲಿ ಬರೆಯಲ್ಪಟ್ಟಿದೆ ಅಂತಂದ್ರೆ, ಅದು ಈಗಾಗ್ಲೇ ಹೇಳದ್ನಲ್ಲ, ಮಾತನಾಡುವ ಶೈಲಿ ಹೇಗಿರುತ್ತೋ ಅವ್ರು ಹೆಂಗ್ ಮಾತಾಡಿದಾರೋ ಪತ್ರಿಜಿಯವರು ಮಾತಾಡಿರೋ ಮಾತುಗಳನ್ನ ಹಾಗೆ ಇಟ್ಟಿದ್ದಾರೆ. ಆದ್ರೆ 2ನೇ ಪುಸ್ತಕಕ್ಕೆ ಬರೋ ಅಷ್ಟೊತ್ತಿಗೆ ಪತ್ರಿಜಿಯವರ ಮಾತುಗಳನ್ನ ನೇರವಾದ ಮಾತುಗಳಾಗಿ ಅಲ್ಲಿ ಇಟ್ಟಿದ್ದಾರೆ. ಅದು ಓದುಗರಿಗೆ ಸುಲಭವಾಗಿ ಅರ್ಥ ಆಗೋ ಹಾಗೆ ಅದು ಇತ್ತು. ಆಗ ನನಗೆ ಅರ್ಥ ಆಯ್ತು, ನೀವು ಯಾವ ರೀತಿಯಾಗಿ ಈ ಪುಸ್ತಕ ಬರ್ಬೇಕು ಅಂತ ನೀನ್ ನನ್ಗೆ ಹೇಳ್ತಾ ಇದ್ಯೋ ಅದೇ ರೀತಿಯಾಗಿ 2ನೇ ಪುಸ್ತಕ ಬಂದಿದೆ. ಈ 2ನೇ ಪುಸ್ತಕ ಹೇಗ್ ಬಂದಿದ್ಯೋ ಅದೇ ರೀತಿಯಾಗಿ ಈ ಮೊದಲನೇ ಪುಸ್ತಕನೂ ಬರ್ಲಿ, ಮತ್ತೊಂದ್ಸರ್ತಿ ಅದೇ ರೀತಿಯಾಗಿ ಟ್ರಾನ್ಸ್ಲೇಷನ್ ಮಾಡು ಅನ್ನುವಂತ ರೀತಿಯಲ್ಲಿ ನನ್ಗೆ ಮೆಸೇಜ್ ಕೊಟ್ಟಿರೋದು ಅನ್ನುವಂಥದ್ದು ನನ್ಗೆ ಅರ್ಥ ಆದಾಗ 9 ತಿಂಗಳು 17 ದಿನ ಅನ್ನೋದು ಇದ್ರೆ ಇರ್ಲಿ ಬಿಡು ಅಂತ ಅನ್ಬಿಟ್ಟು ಇನ್ನ ಪತ್ರಿಜಿಯವ್ರು ಹೇಳಿದ್ಮೇಲೆ ಇನ್ನ ಹಿಂದು ಮುಂದು ಇನ್ನು ಯೋಚನೆ ಮಾಡುವಂತದ್ದಿರ್ಲಿಲ್ಲ. ಕ್ಲಾರಿಟಿ ಅಷ್ಟೇ ಬೇಕಾಗಿತ್ತು. ಕ್ಲಾರಿಟಿ ಸಿಕ್ತು. ಟ್ರಾನ್ಸ್ಲೇಷನ್ ಸ್ಟಾರ್ಟ್ ಮಾಡ್ಬಿಟ್ಟೆ. ಟ್ರಾನ್ಸ್ಲೇಷನ್ ಸ್ಟಾರ್ಟ್ ಮಾಡಿದ್ರೆ ಆ ಒಂದು ಟ್ರಾನ್ಸ್ಲೇಷನ್ ಕೆಲಸ ಎಷ್ಟು ದಿನದಲ್ಲಿ ನಡೆದಿರ್ಬೋದು? ಮೊದಲನೇ ಪುಸ್ತಕ 9 ತಿಂಗಳು 17 ದಿನ ಆದ್ರೆ ಆ ಪುಸ್ತಕವನ್ನ 2ನೇ ಸರ್ತಿ ನಾನು ಟ್ರಾನ್ಸ್ಲೇಷನ್ ಮಾಡಿದಾಗ ಆ ಪುಸ್ತಕ ಕೇವಲ 21 ದಿನದಲ್ಲಿ ಕಂಪ್ಲೀಟ್ ಆಗಿದೆ. 21 ದಿನದಲ್ಲಿ ಕಂಪ್ಲೀಟ್ ಆಗ್ಬೇಕು ಅಂತಂದ್ರೆ ನನ್ನ ಹತ್ರ ಹೆಂಗೆ ಕೆಲಸ ಮಾಡಿಸ್ಕೊಂಡಿದ್ದಾರೆ ಗೊತ್ತಾ ಮಾಸ್ಟರ್? ನಾನ್ ಸ್ಕೂಲ್ ಹೋಗ್ತೀನಿ, ಮನೆಗ್ ಬರ್ತೀನಿ, ಮನೆಗ್ ಬಂದ್ಮೇಲೆ ಸಂಜೆಯಲ್ಲಿ ಎಷ್ಟು ಸಮಯ ಇರುತ್ತೋ ಅಷ್ಟು ಸಮಯದಲ್ಲಿ ನಾನು ಟ್ರಾನ್ಸ್ಲೇಷನ್ ಮಾಡ್ತೀನಿ ಅಂತಂದ್ರೆ ಒಪ್ಪಂಗಿಲ್ಲ. ಆ ಪುಸ್ತಕ ಬುದ್ಧ ಪೌರ್ಣಿಮೆಗೆ ಬಿಡುಗಡೆ ಆಗ್ಬೇಕು ಅಂತಂದ್ರೆ ಬಹಳ ಶೀಘ್ರವಾಗಿ ಅದು ಸಿದ್ಧವಾಗ್ಬೇಕಾಗಿತ್ತು. ಸೊ ನಾನು ಶಾಲೆಗೆ ರಜೆಯನ್ನ ಹಾಕಿ ನಾನು ಆ ಪುಸ್ತಕವನ್ನ ಟ್ರಾನ್ಸ್ಲೇಷನ್ ಮಾಡೋದು ಪ್ರಾರಂಭ ಆಯ್ತು. ನನಗ್ ಮನೆಯಲ್ಲಿ ಹೆಂಗಿರುತ್ತೆ ವಾತಾವರಣ ಅಂತಂದ್ರೆ, ನಾನ್ ಸ್ಕೂಲ್ಗೆ ರಜೆ ಹಾಕಿ ಬುಕ್ ಟ್ರಾನ್ಸ್ಲೇಷನ್ ಮಾಡ್ತೀನಿ ಅಂತಂದ್ರೆ ಯಜಮಾನ್ರಿಗೆ ಭಯ ಆಗ್ಬಿಡತ್ತೆ. ಅಲ್ಲ ಬುದ್ಧಿ ಇದೆಯಾ ನಿಂಗೆ? ಸ್ಕೂಲ್ಗೆ ರಜೆ ಹಾಕಿ ಟ್ರಾನ್ಸ್ಲೇಷನ್ ಮಾಡ್ತೀನಿ ಅಂತೀಯಲ್ಲ, ಸಂಬಳ ನಿಮ್ಮ ಅಪ್ಪ ಕೊಡ್ತಾ ಇದ್ದಾನ? ಸರ್ಕಾರ ಅಲ್ವಾ ಕೊಡ್ತಾ ಇರೋದು? ಸರ್ಕಾರದ ಕೆಲಸ ನೆಟ್ಟಗ್ ಮಾಡ್ಬೇಕಲ್ವಾ ನೀನು ಅಂತ ಈ ರೀತಿಯಾಗಿ ಅವ್ರು ಭಯ ಪಡುವಂಥದ್ದು, ವೃತ್ತಿ ವಿಷಯದಲ್ಲಿ ಏನ್ ತೊಂದರೆ ಆಗುತ್ತೋ ಅಂತ ಅವ್ರು ಯೋಚನೆ ಮಾಡುವಂಥದ್ದು. ಈ ತರದೊಂದು ವಾತಾವರಣ ಇದ್ದಾಗ
ನಾನು ಯಜಮಾನ್ರ ವಿಷಯನ ಅವ್ರನ್ನ ತಪ್ಪು ಅಂತ ಹೇಳೋಂಗೂ ಇಲ್ಲ. ಹಂಗಂತ ನನ್ನ ಕಮಿಟ್ಮೆಂಟ್ ಇಂದ ನಾನು ಒಂದೇ ಒಂದು ಅಣು ಮಾತ್ರನೂ ನಾನು ಪಕ್ಕಕ್ಕೆ ಸರಿಯೋಂಗಿಲ್ಲ. ಅಲ್ಲಿ ಯಜಮಾನ್ರಿಗೂ ಬೇಸರ ಆಗ್ಬಾರ್ದು, ಇಲ್ಲಿ ನನ್ನ ಕೆಲ್ಸನೂ ನಾನು ಕಂಪ್ಲೀಟ್ ಮಾಡ್ಬೇಕು, ವೃತ್ತಿಗೂ ತೊಂದರೆ ಆಗ್ಬಾರ್ದು. ಏನ್ ಮಾಡ್ಬೇಕು ನಾನು ಅವಾಗ? ನನ್ನ ಹತ್ರ ಎಷ್ಟು CLಗಳಿತ್ತು ಅಷ್ಟು CLಗಳನ್ನ ಹಾಕೊಂಡೆ. ಅದು ರೂಲ್ಸ್ ಪ್ರಕಾರ ಹಾಕೊಳ್ಳುವಂತದ್ದು ಇರುತ್ತೆ. ಆ ರೂಲ್ಸ್ ನ ಫಾಲೋ ಮಾಡ್ತಾ CLಗಳನ್ನೆಲ್ಲ ಹಾಕೊಂಡು ಟ್ರಾನ್ಸ್ಲೇಷನ್ ವರ್ಕ್ ಮಾಡ್ತಾ ಇದ್ದೆ. CLಗಳೆಲ್ಲ ಮುಗ್ದೋಯ್ತು, ಇನ್ನೂ ಇದೆ ಟ್ರಾನ್ಸ್ಲೇಷನ್ ವರ್ಕ್. ಏನ್ ಮಾಡ್ಬೇಕು ನಾನು? EL ಇತ್ತು, ಆ ELಗಳನ್ನೂ ಕೂಡ ಎಲ್ಲ ಮುಗಿಸ್ಕೊಂಡೆ. ಆ ELಗಳನ್ನೂ ಹಾಕೊಂಡು ನಾನು ಟ್ರಾನ್ಸ್ಲೇಷನ್ ವರ್ಕ್ ಅನ್ನ ಕಂಟಿನ್ಯೂ ಮಾಡಿದೆ. ಮನೇಲಿ ಕುತ್ಕೊಂಡು ಮಾಡೋದಿಕ್ಕೆ ಅವಕಾಶ ಇಲ್ಲ, ಯಜಮಾನ್ರಿಗೆ ಗೊತ್ತಾಗತ್ತೆ. ಯಜಮಾನ್ರಿಗೂ ಗೊತ್ತಾಗ್ದಂಗೆ ನಾನು ಬೇರೆ ಒಂದು ಓಶೋ ಪಿರಮಿಡ್ ಅಂತ ಇದೆ ಗೌರಿಬಿದ್ನೂರ್ನಲ್ಲಿ, ಆ ಓಶೋ ಪಿರಮಿಡ್ ನಲ್ಲಿ ಯಜಮಾನ್ರಿಗೂ ಕೂಡ ಗೊತ್ತಾಗ್ದಂಗೆ ಬಂದು ಕೂತ್ಕೊಂಡು ಆ ಒಂದು ಪುಸ್ತಕವನ್ನ ನಾನು ಟ್ರಾನ್ಸ್ಲೇಷನ್ ಮಾಡ್ತಾ ಇದ್ದಿದ್ದು. ಶಾಲೆಗೆ ಅಂತ ಹೊರಟು ನಂತರ ನಾನು ಆ ಪಿರಮಿಡ್ಗೆ ಹೋಗಿ ಕೂತ್ಕೊಂಡ್ರೆ ನಾನು 10 ಗಂಟೆ 9:30 ಅಥವಾ 10 ಗಂಟೆಗೆ ನಾನು ಆ ಪಿರಮಿಡ್ಗೆ ರೀಚ್ ಆದ್ರೆ 10 ಗಂಟೆಗೆ ಸ್ಟಾರ್ಟ್ ಮಾಡಿದ್ರೆ 1 ಗಂಟೆವರೆಗೂ ಕಂಟಿನ್ಯೂಸ್ ಆಗಿ ಕೆಲಸ ಆಗೋದು. 1 ಗಂಟೆಯಿಂದ 2 ಗಂಟೆವರೆಗೂ ಮಧ್ಯದಲ್ಲಿ ಲಂಚ್ ಬ್ರೇಕ್ ಅಂತ ತಗೊಂಡ್ರೆ 2 ಗಂಟೆ ಸ್ಟಾರ್ಟ್ ಮಾಡಿದ್ರೆ ಸಂಜೆ 6:30 7 ಗಂಟೆವರೆಗೂ ಕಂಟಿನ್ಯೂಸ್ ಆಗಿ, ಒಂದೊಂದ್ಸತಿ 8 ಗಂಟೆವರೆಗೂ ಕೂಡ ನಾನು ಆ ಟ್ರಾನ್ಸ್ಲೇಷನ್ ವರ್ಕ್ ಅನ್ನುವಂಥದ್ದನ್ನ ಕಂಟಿನ್ಯೂಸ್ ಆಗಿ ನಾನು ಮಾಡಿರ್ತಕ್ಕಂಥದ್ದು. ಅಂದ್ರೆ ಅಲ್ಲಿಗೆ ಒಂದು ದಿನಕ್ಕೆ ಎಷ್ಟು ಗಂಟೆಗಳು ಟ್ರಾನ್ಸ್ಲೇಷನ್ ಮಾಡ್ತಾ ಇದ್ದಿದ್ದು ಮಾಸ್ಟರ್ಸ್? 10 ಗಂಟೆಗೆ ಸ್ಟಾರ್ಟ್ ಮಾಡ್ದಂದ್ರೆ 10ರಿಂದ 11 12 1 3 ಅವರ್ಸ್. 1ರಿಂದ 2 ಬ್ರೇಕ್ ಅಂತಂದ್ರೆ ಮತ್ತೆ 2 ಗಂಟೆಯಿಂದ ಸ್ಟಾರ್ಟ್ ಮಾಡಿದ್ರೆ 2ರಿಂದ 3 4 5 6 7 8 ಗಂಟೆ ಅಂತ ಹೇಳ್ಬೋದು ಮಾಸ್ಟರ್. 8 ಗಂಟೆಗಳ ನಿರಂತರವಾಗಿ ನಾನು ಟ್ರಾನ್ಸ್ಲೇಷನ್ ಅನ್ನುವಂಥದ್ದನ್ನ ಅಲ್ಲಿ ನನ್ನ ಕೈಯಿಂದ ಪತ್ರಿಜಿಯವರು ಮಾಡ್ತಿರ್ತಕ್ಕಂಥ ಆ ವಾಕ್ಯಗಳು ಪದಗಳು ಏನೆಲ್ಲ ಇದೆ ಅದೆಲ್ಲ ರೀರೈಟ್ ಆಗಿರುವಂತದ್ದು ಮಾಸ್ಟರ್. ಪ್ರತಿಯೊಂದು ವಾಕ್ಯನೂ ಮಾತನಾಡುವಂತ ಒಂದು ಶೈಲಿಯಲ್ಲಿ ಇದ್ದಾಗ ಪ್ರತಿಯೊಂದು ವಾಕ್ಯವನ್ನು ಬದಲಾಯಿಸಿರುವಂತದ್ದು ನೇರವಾಗಿರ್ತಕ್ಕಂಥ ವಾಕ್ಯಗಳಲ್ಲಿ. ಈ ರೀತಿಯಾಗಿ ಮಾಡಿದಾಗ ಅಷ್ಟು ಸಮಯ ಸುದೀರ್ಘವಾಗಿ ಒಂದು ದಿನಕ್ಕೆ 8 ಗಂಟೆಗಳ ಕಾಲ ಟ್ರಾನ್ಸ್ಲೇಷನ್ ಮಾಡ್ತಾ ಆ 21 ದಿನಗಳ ಕಾಲ ನಾನು ಸುದೀರ್ಘವಾಗಿ ಆ ಒಂದು ಕೆಲಸವನ್ನ ಮಾಡಿದಾಗ 21ನೇ ದಿನಕ್ಕೆ ಅದು ಕಂಪ್ಲೀಟ್ ಆಯ್ತು ಮಾಸ್ಟರ್. ಆಮೇಲೆ ಅದನ್ನ ಮತ್ತೊಂದ್ಸತಿ ರೀಡಿಸೈನ್, ಮತ್ತೊಂದ್ಸತಿ ಹೊಸದಾಗಿ DTP ವರ್ಕ್ ಮಾಡಿಸೋ ಹಾಗೆ ಆಯ್ತು. ಮತ್ತೊಂದ್ಸತಿ ಅದನ್ನ ವರ್ಕ್ ಮಾಡಿಸಿ ಅದನ್ನ ಮತ್ತೆ 2 ಸರ್ತಿ ಕರೆಕ್ಷನ್ ಮಾಡಿ 3ನೇ ಸರ್ತಿ ಕರೆಕ್ಷನ್ ಮಾಡ್ಬೇಕಾಗಿತ್ತು. 3ನೇ ಸರ್ತಿ ಕರೆಕ್ಷನ್ ಮಾಡೋ ಅಷ್ಟೊತ್ತಿಗೆ ಆಹಾ ಎಂತ ಪೆಟ್ಟು ಬಿತ್ತು ಗೊತ್ತಾ ನನಗೆ. ಆ ಒಂದು ಪೆಟ್ಟು ಯಾವ ತರದ್ದು ಅಂತಂದ್ರೆ, ಈ ಪುಸ್ತಕನ ಬೇರೆಯವ್ರು ಯಾರೋ ಪ್ರಿಂಟ್ ಮಾಡಿಸ್ತಾರಂತೆ, ನೀವು ಪ್ರಿಂಟ್ ಮಾಡಿಸೋ ಅವಶ್ಯಕತೆ ಇಲ್ಲ ಅನ್ನುವಂಥದ್ದು ಅರ್ಥ ಆದಾಗ ಶಾಕ್ ಮಾಸ್ಟರ್ಸ್ ನನಗಂತ. ಅಲ್ಲ, ಒಂದ್ಸರ್ತಿ ಟ್ರಾನ್ಸ್ಲೇಷನ್ ಆಗೋಗಿರುವಂತ ಪುಸ್ತಕನ ಪ್ರಿಂಟ್ ಕೊಡ್ಬೇಕು ಅನ್ನೋಕ್ಕೂ ಮೊದಲು ಕರೆಕ್ಷನ್ಸ್ಗೆ ಅಂತಂದ್ರೆ ಇನ್ನೊಂದ್ಸರ್ತಿ ಟ್ರಾನ್ಸ್ಲೇಷನ್ ಮಾಡು ಅಂತ ಹೇಳಿದ್ರು. ಅಷ್ಟೆಲ್ಲಾ ರಿಸ್ಕ್ ತಗೊಂಡು ದಿನಕ್ಕೆ 8 ಗಂಟೆಗಳ ಕಾಲ ಅದನ್ನ ಟ್ರಾನ್ಸ್ಲೇಷನ್ ಮಾಡಿ 21 ದಿನದಲ್ಲಿ ಮುಗಿಸೋ ಹಾಗೆ ಮಾಡಿ ಅದನ್ನ ಪ್ರಿಂಟ್ ಕೊಡೋದಕ್ಕೆ ಫೈನಲ್ ಕರೆಕ್ಷನ್ಸ್ ಮಾಡ್ತಾ ಇರ್ಬೇಕಾದ್ರೆ ಆವಾಗ ಮತ್ತೆ ಇದು ಬೇರೆಯವ್ರು ಪ್ರಿಂಟ್ ಮಾಡಿಸ್ತಾರೆ ಅನ್ನೋವಂಥದ್ದು ನನಗೆ ಗೊತ್ತಾದಾಗ, ಯಾಕೆ ಇಷ್ಟೆಲ್ಲ ಕೆಲಸ ಮಾಡ್ಸಿದ್ರಿ ನನ್ನ ಹತ್ರ? ಆ ಪುಸ್ತಕ ಬೇರೆಯವ್ರು ಪ್ರಿಂಟ್ ಮಾಡ್ತಾರೆ ಅನ್ನೋದಾಗಿದ್ರೆ ನೋ ಪ್ರಾಬ್ಲಮ್, ನನ್ ಪಾಡಿಗೆ ನಾನು ಇರ್ತಾ ಇದ್ದೆ. ಆದ್ರೆ ಇನ್ನೊಂದ್ಸತಿ ಯಾಕೆ ಟ್ರಾನ್ಸ್ಲೇಷನ್ ಮಾಡ್ಸಿದ್ರಿ, ಯಾಕೆ ಇಷ್ಟೆಲ್ಲ ಕೆಲಸ ಮಾಡ್ಸಿದ್ರಿ ನನ್ನ ಹತ್ರ ಅಂತ ಅಂದ್ಬಿಟ್ಟು ಪತ್ರಿ ಸರ್ಗೆ ನಾನು ತುಂಬಾ ಟ್ರಿಗರ್ ಮಾಡಿದ್ದಾಯ್ತು. ತುಂಬಾ ಆ ಮೂಮೆಂಟ್ ಅಲ್ಲಿ ತುಂಬಾ ಫ್ಲಕ್ಚುಯೇಟ್ ಆಯ್ತು ಮಾಸ್ಟರ್ಸ್. ನನಗೆ ಬ್ಯಾಲೆನ್ಸ್ಡ್ ಸ್ಟೇಟ್ಗೆ ಬರೋದಿಕ್ಕೆ ಸ್ವಲ್ಪ ಸಮಯ ತೆಗೆದುಕೊಳ್ಳೋ ಹಾಗಾಯ್ತು. ಆದ್ರೆ ಬ್ಯಾಲೆನ್ಸ್ಡ್ ಸ್ಟೇಟ್ ಬರೋದು ದೊಡ್ಡದೇನಲ್ಲ, ಯಾಕೆಂದ್ರೆ ಅದಕ್ಕಿಂತ ದೊಡ್ಡ ಪೆಟ್ಟುಗಳನ್ನ ತಿಂದಿರುವಂತದ್ದು ಅಭ್ಯಾಸ ಇದೆಯಲ್ಲ, ಆ ಪೆಟ್ಟುಗಳು ತಿನ್ನೋದು ಅಭ್ಯಾಸ ಆಗಿದ್ದರಿಂದ ಈ ಪೆಟ್ಟು ತುಂಬಾ ಟೈಮ್ ನನಗೆ ಫ್ಲಕ್ಚುಯೇಷನ್ ಅಲ್ಲಿ ಇಡೋದಿಕ್ಕೆ ಸಾಧ್ಯ ಆಗ್ಲಿಲ್ಲ. ಬಹಳ ಬೇಗ ನಾನು ಬ್ಯಾಲೆನ್ಸ್ಡ್ ಸ್ಥಿತಿಗೆ ಬಂದ್ವಿ. ಆಮೇಲೆ ಎಷ್ಟು ನಿರಾಳವಾಗಿ ನಾನು ಇರೋಕ್ ಶುರು ಮಾಡಿದೆ ಅಂತಂದ್ರೆ, ಮತ್ತೆ ಮೌನ ಮಹಾವಿಜ್ಞಾನದ ಟ್ರಾನ್ಸ್ಲೇಷನ್ ವರ್ಕ್ ಕೈಯಲ್ಲಿತ್ತಲ್ವಾ, ಆ ವರ್ಕ್ ಮಾಡ್ಕೊಂಡು ಅಗ್ನಿಹೋತ್ರದ್ದು ಬುಕ್ ಟ್ರಾನ್ಸ್ಲೇಷನ್ ಮಾಡ್ಕೊಂಡು ನನ್ನ ಪಾಡಿಗೆ ನಾನು ಆರಾಮಾಗಿ ಹ್ಯಾಪಿಯಾಗಿ ಇದ್ದೀನಿ. ಅದ್ರ ಜೊತೆಗೆ ಈ ಮಹಾತಾರ್ ಫೌಂಡೇಶನ್ ವೇದಿಕೆಯಲ್ಲಿ ನನಗೆ ಗೊತ್ತಿರ್ತಕ್ಕಂಥ ಆ ಪತ್ರಿಜಿ ಪ್ರಬೋಧನೆಗಳ ಜ್ಞಾನ ತಲೆಯಲ್ಲಿ ಇತ್ತಲ್ವಾ, ಅದನ್ನ ಎಲ್ಲರ ಜೊತೆ ಆ ಒಂದು ಜ್ಞಾನವನ್ನ ಹಂಚ್ಕೊಳ್ತಾ, ಇನ್ನು ಬೇರೆ ಬೇರೆ ವೇದಿಕೆಗಳಲ್ಲೂ ಕೂಡ ಜ್ಞಾನವನ್ನ ಹಂಚ್ಕೊಳ್ತಾ ಆನಂದವಾಗಿ ನನ್ನ ಪಾಡಿಗೆ ನಾನು ಇದ್ದೀನಿ. ಹೀಗಿರ್ಬೇಕಾದ್ರೆ ನಮ್ ಗೌರಿಬಿದ್ನೂರ್ನಲ್ಲಿ ಒಂದು ಕಾರ್ಯಕ್ರಮ ನಡೀತು. ಆ ಕಾರ್ಯಕ್ರಮಕ್ಕೆ ಕರ್ನಾಟಕದ ಅನೇಕ ಭಾಗಗಳಲ್ಲಿ ಇರ್ತಕ್ಕಂಥ ಮಾಸ್ಟರ್ಸ್ ನ ಇನ್ವೈಟ್ ಮಾಡಿದ್ರು. ಕರ್ನಾಟಕದಿಂದ ಆಂಧ್ರದಿಂದ ಅನೇಕ ಜನ ಅಲ್ಲಿಗೆ ಬರ್ತಾ ಇದ್ರು. ಅಲ್ಲಿಗೆ ಬಂದವರೆಲ್ಲ ಇನ್ನು ಸಾಮಾನ್ಯವಾಗಿ ನಮ್ಮ ಮನೆಗೂ ಕೂಡ ಬಂದೇ ಬರ್ತಾರೆ, ನಮ್ಮ ಸೆಂಟರ್ಗೂ ಬರ್ತಾರೆ. ಸೊ ಇನ್ನು ಅವಾಗ ಅವ್ರು ಬಂದಾಗ ಅವ್ರೆಲ್ಲರೂ ಕೂತ್ಕೊಳ್ಳೋದಿಕ್ಕೆ ಅನುಕೂಲ ಆಗ್ಲಿ, ಕರೆಕ್ಟ್ ಆಗಿರ್ಲಿ ಅಂತ ಅನ್ಬಿಟ್ಟು ಬುಕ್ಸ್ನೆಲ್ಲ ಹರಡಿದ್ದೆ ನಾನು ರೂಮಲ್ಲಿ.
ಆ ಎಲ್ಲಾ ಬುಕ್ಸ್ನು ಕೂಡ ಎತ್ತಿಡುವಂತ ಕೆಲಸನ ಸ್ಟಾರ್ಟ್ ಮಾಡ್ಕೊಂಡೆ. ಆಗ ಎತ್ತಿಡುವಂತ ಸಮಯದಲ್ಲಿ ಈ ಪತ್ರಿಜಿ ಪ್ರಬೋಧನೆಗಳು DTP ವರ್ಕ್ ಮಾಡಿಸೋದಕ್ಕೆ ಸಂಬಂಧಪಟ್ಟ ಹಾಗೆ ಬಹಳಷ್ಟು ಬ್ಯಾಕ್ ಎಂಡ್ ಅಲ್ಲಿ ಕೆಲಸ ಮಾಡಿರೋದು ಇರುತ್ತಲ್ವಾ, ಅದನ್ನೆಲ್ಲ ತಗೊಂಡು ಒಂದು ಕವರ್ ಹಾಕ್ಬಿಟ್ಟು ಪತ್ರಿ ಸರ್ಗೆ ಹೇಳ್ದೆ, ಸರ್ ನನ್ ಪಾರ್ಟ್ ಆಫ್ ಡ್ಯೂಟಿನ ನಾನು ಮುಗ್ಸಿದ್ದಾಗೋಗಿದೆ. ಈ ಪುಸ್ತಕದಿಂದ ನಾನ್ ಏನ್ ಕಲಿಬೇಕಾಗಿತ್ತು ನಾನು ಕಲ್ತಿದ್ದೀನಿ ಸರ್. ಈ ಪುಸ್ತಕದಿಂದ ನನ್ನನ್ನ ನಾನು ಯಾವ್ಯಾವ ಕೋನಗಳಲ್ಲಿ ಸರಿಪಡಿಸ್ಕೋಬೇಕಾಗಿತ್ತು ಸರಿಪಡಿಸ್ಕೊಳ್ಳೋದಕ್ಕೆ ನನಗೆ ದಾರಿ ಆಗಿದೆ ಸರ್. ಮತ್ತೆ ಈ ಪುಸ್ತಕದಿಂದ ನನ್ನ ಸ್ಥಿತಿಗತಿ ಏನು ಅನ್ನೋದು ನನಗೆ ಪರಿಚಯ ಆಗಿತ್ತು. ನನ್ನಲ್ಲಿ ಅಹಂಕಾರ ಇತ್ತ ಅಥವಾ ನಾನು ಅನ್ನುವಂತ ಒಂದು ನಾನ್ ಮಾಡಿದ್ದೀನಿ, ನಾನ್ ಟ್ರಾನ್ಸ್ಲೇಟರ್ ಅನ್ನುವಂತ ಭಾವನೆ ಇತ್ತ, ಅದೆಲ್ಲವೂ ಕೂಡ ನನ್ನ ಬಗ್ಗೆ ನನಗೆ ಅರ್ಥ ಆಗಿದೆ. ಅದೆಲ್ಲ ಕೂಡ ಸ್ವಚ್ಛ ಮಾಡ್ಕೊಳ್ಳೋದಕ್ಕೆ ಅವಕಾಶ ಆಗಿದೆ. ನಾನು ಇದಕ್ಕೆ ತುಂಬಾ ತುಂಬಾ ಥ್ಯಾಂಕ್ಫುಲ್ ಆಗಿದ್ದೀನಿ. ಸೊ ನನ್ ಪಾರ್ಟ್ ಆಫ್ ಡ್ಯೂಟಿ ನಿಮ್ಮ ಜ್ಞಾನವನ್ನ ಟ್ರಾನ್ಸ್ಲೇಷನ್ ಮಾಡೋದು. ಯಾಕೆ ಅಂತಂದ್ರೆ ನನ್ನ ಉದ್ದೇಶ ಏನು ಅಂದ್ರೆ ಈ ಜ್ಞಾನ ಎಲ್ಲರಿಗೂ ಸಿಗ್ಬೇಕು, ಎಲ್ಲಾರ್ಗೂ ಸಿಗ್ಬೇಕು. ಎಲ್ಲರೂ ನಾನ್ ಯಾವ್ಯಾವ ರೀತಿಯಲ್ಲಿ ಟ್ರಾನ್ಸ್ಫಾರ್ಮ್ ಆಗಿದ್ದೀನಿ ಅವರು ಅದೇ ರೀತಿಯಾಗಿ ಟ್ರಾನ್ಸ್ಫಾರ್ಮ್ ಆಗ್ಬೇಕು ಈ ಒಂದು ಜ್ಞಾನವನ್ನ ಓದ್ತಾ. ಇದು ನನ್ನ ಆಲೋಚನೆ. ಸೊ ನನ್ನ ಡ್ಯೂಟಿ ನಾನು ಮುಗಿಸಿದ್ದೀನಿ. ಇದನ್ನ ಪ್ರಿಂಟ್ ಮಾಡಿಸೋದು ಬಿಡೋದು ನಿಮ್ ಡ್ಯೂಟಿ. ಬೇಕಾಗಿದ್ರೆ ಇದನ್ನ ಪ್ರಿಂಟ್ ಮಾಡಿಸ್ಕೊಳ್ರಿ, ಇಲ್ಲ ಅಂತಂದ್ರೆ ಬಿಟ್ಟಾಕ್ರಿ. ಯಾಕೆ ಅಂತಂದ್ರೆ ಈ ಪುಸ್ತಕನ ಟ್ರಾನ್ಸ್ಲೇಷನ್ ಮಾಡಿರುವಂತದ್ದು ಕಂಪ್ಲೀಟ್ ಆಗಿ ನಿಮ್ಮ ಗೈಡೆನ್ಸ್ ಇಂದ. ಅದೇ ರೀತಿಯಾಗಿ ಈ ಬುಕ್ ಇವಾಗ ಪ್ರಿಂಟ್ ಆಗ್ಬೇಕಾಗಿರೋದು ಕೂಡ ನಿಮ್ದೇ ಜವಾಬ್ದಾರಿ. ನಿಮ್ಮ ಒಂದು ಜವಾಬ್ದಾರಿಯಿಂದಾನೇ ಇಷ್ಟೆಲ್ಲಾನು ಕೆಲಸಗಳು ನಡೆದಿದೆ. ಇವಾಗ ಈ ಬುಕ್ ಪ್ರಿಂಟ್ ಆಗೋದು ಕೂಡ ನಿಮ್ದೇ ಜವಾಬ್ದಾರಿ. ಬೇಕಾದ್ರೆ ಮಾಡಿಸ್ಕೊಳ್ರಿ, ಬೇಡದಿದ್ರೆ ಬಿಟ್ಟಾಕ್ರಿ ಅಂತ ಈ ರೀತಿ ಹೇಳ್ಬಿಟ್ಟು ಅಷ್ಟು ಬುಕ್ಸ್ ನ ಹಾಕಿರುವಂತ ಕವರ್ನ ತೆಗೆದು ಒಂದ್ ಅಟ್ಟದ ಮೇಲೆ ಹಿಂಗೆ ಎತ್ತು ಬಿಸಾಕ್ಬಿಟ್ಟೆ ಮಾಡಿ. ಎತ್ ಬಿಸಾಕ್ಬಿಟ್ಟು ನನ್ನ ಪಾಡಿಗೆ ನಾನು ಆರಾಮಾಗಿದ್ದೀನಿ. ಮತ್ತೆ ಶುರುವಾಯ್ತು. ಅಬ್ಬಬ್ಬಬ್ಬಾ ಎಂತ ಡ್ರಾಮಾ ನಡೆಸ್ತಾರಪ್ಪ ಈ ಗುರುದೇವತೆಗಳು. ಇವ್ರು ಡ್ರಾಮಾನ ಅರ್ಥ ಮಾಡ್ಕೊಳಕ್ ಆಗಲ್ಲ. ಮಾರನೇ ದಿನ ಮೊಬೈಲ್ ನ ಚಾರ್ಜಿಂಗ್ ಹಾಕಿ ನಾನು ನಮ್ಮ ಮನೆಯವರು ಸೋಫಾ ಮೇಲೆ ಕಾಫಿ ಕುಡಿತಾ ಕೂತಿದ್ದೀವಿ. ಒಂದ್ ಫೋನ್ ಕಾಲ್ ಬಂತು. ಯಾರೊಬ್ರು ಮೇಡಮ್ ಫೋನ್ ಮಾಡಿ, ಮೇಡಮ್ ನೀವು PCS ಅಲ್ಲಿ ಪತ್ರಿಜಿ ಪ್ರಬೋಧನೆಗಳು ಕ್ಲಾಸ್ ಮಾಡಿದ್ರಲ್ಲ, ತುಂಬಾ ಚೆನ್ನಾಗಿತ್ತು ಮೇಡಮ್. ಮೇಡಮ್ ನನ್ಗೆ ಒಂದು 50 ಬುಕ್ಸ್ ಕಳಿಸ್ಕೊಡಿ ಮೇಡಮ್, ನಾನು ಎಲ್ರಿಗೂ ಫ್ರೀಯಾಗಿ ಹಂಚ್ಬೇಕು ಅಂತ ಅಂದ್ರು. 50 ಬುಕ್ಸ್ ಅಂತಂದ್ರೆ ಶಾಕ್ ಆಯ್ತು. ಮೇಡಮ್ ಆ ಬುಕ್ಸ್ ಇನ್ನು ಪ್ರಿಂಟ್ ಆಗಿಲ್ಲ ಮೇಡಮ್ ಅಂತಂದ್ರೆ ಅವ್ರು ಇನ್ನೊಂದ್ ಮಾತು ಹೇಳಿದ್ರು, ಮೇಡಮ್ ಆ ಬುಕ್ ಪ್ರಿಂಟ್ ಆಗಿಲ್ಲ ಅಂತಂದ್ರೆ ನಾನ್ ನಿಮ್ಗೆ ಸ್ವಲ್ಪ ಡೊನೇಷನ್ ಕೊಡ್ತೀನಿ ಮೇಡಮ್, ಬೇಗ ಪ್ರಿಂಟ್ ಮಾಡಿಸಿ ಕೊಡಿ ಮೇಡಮ್ ಅಂತ ಕೇಳಿದ್ರು. ನನ್ಗೆ ನಗು ಬಂತು. ಒಂದು ಬುಕ್ ಪ್ರಿಂಟ್ ಮಾಡಿಸ್ಬೇಕು ಅಂದ್ರೆ ನೋಡ್ರಿ, ಇಷ್ಟು ದೊಡ್ಡ ಬುಕ್ ಇದನ್ನ ಪ್ರಿಂಟ್ ಮಾಡಿಸ್ಬೇಕು ಅಂತಂದ್ರೆ ಒಂದ್ ವೇಳೆ ಅವರು ಒಂದು 500-1000 ಡೊನೇಷನ್ ಅಂತ ಕೊಟ್ಬಿಟ್ಟು ಅದನ್ನ ಪ್ರಿಂಟ್ ಮಾಡ್ತಿದ್ರೆ ಅದು ಲಕ್ಷಗಳಲ್ಲಿ ಇರ್ತಕ್ಕಂಥ ವ್ಯವಹಾರ. ಅದಷ್ಟು ಸುಲಭನೂ ಆಗಿರ್ಲಿಲ್ಲ. ನನ್ಗೆ ಮನ್ಸಿನಲ್ಲೇ ನಗು ಬಂತು. ಆದ್ರೂ ನಾನು ಅವ್ರನ್ನ ಕೇಳ್ದೆ, ಮೇಡಮ್ ನೀವು ಡೊನೇಷನ್ ಕೊಡ್ತೀನಿ ಅಂತ ಹೇಳ್ತಿದ್ದೀರಲ್ವಾ, ಎಷ್ಟು ಕೊಡ್ಬೋದು ಮೇಡಮ್ ಅಂತ ಕೇಳ್ದೆ. ಮಾಸ್ಟರ್ಸ್ ಯಾರಿಗಾದ್ರೂ ಊಹೆ ಮಾಡಕ್ ಸಾಧ್ಯ ಇದೆಯಾ? ಅವ್ರು ಡೊನೇಷನ್ ಕೊಡ್ತೀನಿ ಅಂತ ಹೇಳಿದಾಗ ಎಷ್ಟು ಕೊಡ್ತೀರಿ ಅಂತ ಕೇಳಿದ್ರೆ, ಮೇಡಮ್ ನಾನೊಂದು 50,000 ಕೊಡ್ತೀನಿ ಮೇಡಮ್, ಬೇಗ ಪ್ರಿಂಟ್ ಮಾಡ್ತೀನಿ ಮೇಡಮ್ ಅಂತಂದ್ರು. ಅಬ್ಬೋ, 50,000 ಊಹೆಗೂ ಮೀರಿರ್ತಕ್ಕಂತ ಒಂದು ವಿಚಾರ ನನಗೆ. ಯಾಕೆ ಅಂತಂದ್ರೆ ಬುದ್ಧ ಪೌರ್ಣಮಿ ಅಥವಾ ಬೇರೆ ಇಂಥ ಸಂದರ್ಭಗಳಲ್ಲಿ ನಾನು ಮಾಸ್ಟರ್ಸ್ ಹತ್ರ ಅಮೌಂಟ್ ಅನ್ನ ಕಲೆಕ್ಟ್ ಮಾಡುವಂತ ಪ್ರಯತ್ನ ನಾನು ಮಾಡಿದಾಗ 500-1000 ಹಬ್ಬ ಬಂದ್ರೆ 5,000ವರೆಗೂ ನಾನು ಅಮೌಂಟ್ ಅನ್ನ ಕೈಗೆ ಕಲೆಕ್ಟ್ ಮಾಡಿರುವಂತದ್ದು ಎಕ್ಸ್ಪೀರಿಯನ್ಸ್ ಇದೆ. ಆದ್ರೆ ಹೆಚ್ಚಿನ ಮೊತ್ತದ ಇಮ್ಯಾಜಿನೇಷನ್ ಕೂಡ ನನ್ನಲ್ಲಿ ಇಲ್ಲ. ಯಾವತ್ತೂ ನಾನು ಆ ತರದ್ ಮಾಡಿಲ್ಲ. 50,000 ಅನ್ನೋಷ್ಟೊತ್ತಿಗೆ ನಮ್ಮ ಮನೆಯವ್ರು ಲೌಡ್ ಸ್ಪೀಕರ್ ಆನ್ ಮಾಡಿ ಇಟ್ಟಿದ್ರಲ್ವಾ ಪಕ್ಕದಲ್ಲೇನೆ, ಅವರು ನಾನು ಇಬ್ರು ಶಾಕ್. ಇದೇನೇ ಇದು, ಯಮ್ಮ ಯಾರೇ ಒಂದೇ ಸರ್ತಿ 50,000 ಅಂತ ಇದ್ದಾರೆ ಯಜಮಾನ್ರು. ಅದ್ರ ಜೊತೆಗೆ ಆಕೆ 50,000 ಅಂತ ಹೇಳಿ 50,000 ಅಕೌಂಟ್ ಹಾಕೇ ಬಿಟ್ಟು. ನೋಡಿ ಮಾಸ್ಟರ್ಸ್, ಈ ಪತ್ರಿಜಿ ಮಾರ್ಗದಲ್ಲಿ ಧ್ಯಾನಿಗಳು ಅಂತ ನಾವು ಯಾರ್ಯಾರೆಲ್ಲ ಇರ್ತೀವಿ, ಇಲ್ಲಿ ನಂಬಿಕೆ ಅನ್ನುವಂಥದ್ದು ತುಂಬಾ ತುಂಬಾ ಮುಖ್ಯವಾಗಿರ್ತಕ್ಕಂಥ ಅಂಶ. ಆಕೆಗೆ ನನ್ ಮುಖ ನೋಡಿಲ್ಲ, ನೇರವಾಗಿ ನನ್ನ ಪರಿಚಯ ಇಲ್ಲ, ಏನೂ ಇಲ್ಲ. ಆದ್ರೆ ಒಂದೇ ಸರ್ತಿ ಅಕೌಂಟ್ಗೆ 50,000 ಹಾಕಿದ್ದಾರೆ ಅಂತಂದ್ರೆ ಇಲ್ಲಿ ನಿಮ್ಗೆ ಅರ್ಥ ಆಗ್ತಾ ಇರ್ಬೋದು ಈ ಮಾರ್ಗದಲ್ಲಿ ಪತ್ರಿಜಿಯವರ ಪ್ರಭಾವ ಯಾವ ಮಟ್ಟದಲ್ಲಿ ನಮ್ಮನ್ನ ತಯಾರು ಮಾಡಿದೆ ಅಂತ. ಸೊ 50,000 ಅಕೌಂಟ್ ಬಂದ್ಬಿಡ್ತು. ಶಾಕ್ ನನ್ಗೆ. ಆದ್ರೆ ಪತ್ರಿ ಸರ್ ಹೇಳ್ದೆ, ಸರ್ ಎಲ್ಲಾ ಕಟ್ಬಿಟ್ಟು ಎತ್ತಿ ಬಿಸಾಕಿದ್ರೆ ಮತ್ತೆ ಅದನ್ನೆಲ್ಲ ಕೆದಕ್ತಾ ಇದ್ದೀರಲ್ಲ ಸರ್. 50,000 ನನ್ ಪಾಡಿಗೆ ನಾನಿದ್ರು 50,000 ಕೊಟ್ಟು ಪ್ರಿಂಟ್ ಅಂತ ಮತ್ತೆ ತಲೆಗೆ ಹುಳ ಬಿಡ್ತಾ ಇದ್ದೀರಲ್ಲ. ಏನ್ ಸರ್, ಏನ್ ಗುರುಗಳು ಸರ್ ನೀವೆಲ್ಲ, ಗುರುದೇವತೆಗಳೆಲ್ಲರೂ ನೀವೆಲ್ಲ ಹಿಂಗೇನಾ? ಆ ಮಿಲಾರೇಪ ಬುಕ್ ಟ್ರಾನ್ಸ್ಲೇಷನ್ ಮಾಡ್ಬೇಕಾದ್ರೆ 3 ಸರ್ತಿ 17 ಪೇಜನ್ನ ಡಿಲೀಟ್ ಮಾಡ್ಸೋದು ಮತ್ತೆ ಟ್ರಾನ್ಸ್ಲೇಷನ್ ಮಾಡ್ಸೋದು ಮಾಡಿದ್ರಿ. ಆ ಬುಕ್ಗೆ ಹಂಗ್ ಪರೀಕ್ಷೆ ಮಾಡಿದ್ರಿ. ಈ ಬುಕ್ಗೆ ಇಡೀ ಬುಕ್ಕನ್ನ ಇನ್ನೊಂದ್ ಸರ್ತಿ ಟ್ರಾನ್ಸ್ಲೇಷನ್ ಮಾಡ್ಸಿದ್ರಿ.
ಇಷ್ಟೆಲ್ಲ ಮಾಡಿ ಆ ಬುಕ್ ಪ್ರಿಂಟ್ ಆಗ್ಲಿಲ್ಲ ಅಂತ ನಾನೇನ್ ತಲೆ ಕೆಡ್ಸ್ಕೊಳ್ದಂಗ ಅದನ್ನ ಎತ್ ಬಿಸಾಕದೆ, ಎಲ್ಲಾನು ಕಟ್ಟಿ ಬಿಸಾಕದ್ಮೇಲೆ ಮತ್ತೆ ಇವಾಗ ಇನ್ನೊಂದ್ಸತಿ ಕೆದಕ್ತಾ ಇದ್ರಿ. ಏನ್ ಸರ್ ಎಷ್ಟ್ ಆಟ ಆಡ್ತೀರಿ ಸರ್ ಅಂತ ಪತ್ರಿ ಸರ್ ಜೊತೆ ನನ್ನ ಅಂತರಂಗದಲ್ಲಿ ಮಂಥನ ಆ ಒಂದು ಸಂಭಾಷಣೆಯನ್ನ ಮಾಡ್ತಾ, ಆದ್ರೆ ಏನ್ ಹೇಳ್ದೆ ಗೊತ್ತಾ, 50,000 ಕೊಟ್ಬಿಟ್ಟು ನೀನ್ ಅದನ್ನ ಪ್ರಿಂಟ್ ಮಾಡ್ಸು ಅಂದ್ರೆ ಇನ್ನೂ ತುಂಬಾ ದುಡ್ಡು ಬೇಕು ಅನ್ನೋದು ನಿಮ್ಗೂ ಕೂಡ ಗೊತ್ತಿದೆ. ಅದಷ್ಟು ಸುಲಭ ಅಲ್ಲ. ಮುಂದಿನ ವ್ಯವಸ್ಥೆಗಳು ನಾನೇ ಮಾಡ್ಕೋಬೇಕು ಅಂತ ನೀವ್ ಅನ್ಕೊಂಡ್ರೆ ಇನ್ನೂ ಅಂತದಕ್ಕೆ ನನಗ್ ಸೀನ್ ಬರ್ಬೇಕಾಗಿದೆ. ಅಂತ ಸೀನ್ ಇನ್ನೂ ನನ್ಗಿಲ್ಲ. ಸೊ ನಿಮ್ದೇ ಜವಾಬ್ದಾರಿ ಸರ್, ಏನ್ ಮಾಡ್ತೀರೋ ಮಾಡ್ರಿ, ಏನೇನೋ ಡ್ರಾಮಾ ಮತ್ತೆ ಶುರು ಮಾಡಿದಿರಿ ಅಂತ ಅನ್ಬಿಟ್ಟು ನನ್ ಪಾಡಿಗೆ ನಾನಿದ್ದೀನಿ. ಮತ್ತೊಂದಿನ ಒಬ್ರು ರಿಟೈರ್ಡ್ ಜಡ್ಜ್ ಅಂತೆ ಅವರು ಮೇಡಮ್, ಅವ್ರು ಫೋನ್ ಮಾಡಿದ್ರು. ಏನಕ್ಕೋಸ್ಕರ ಫೋನ್ ಮಾಡಿದ್ರು ಅಂದ್ರೆ ಭಿನ್ನವಾಗಿ ಆಲೋಚಿಸು ಪುಸ್ತಕಕ್ಕೆ ಸಂಬಂಧಪಟ್ಟಂಗೆ ಅವರು ಫೋನ್ ಮಾಡಿದ್ರು. ಅವ್ರ ಹತ್ರ ಮಾತಾಡ್ತಾ ಇರ್ಬೇಕಾದ್ರೆ ಈ ಪತ್ರಿಜಿ ಪ್ರಬೋಧನೆಗಳು ಪುಸ್ತಕದ ಬಗ್ಗೆ ಮಾತಾಡೋ ಹಾಗಾಯ್ತು. ಆಕೆಗೆ ಏನ್ ಅನ್ನಿಸ್ತೋ ಗೊತ್ತಿಲ್ಲ ಮಾಸ್ಟರ್ಸ್, ಇಮ್ಮಿಡಿಯೇಟ್ ಆಗಿ ಆಕೆ ನನ್ನ ಅಕೌಂಟ್ಗೆ 25,000 ಹಾಕ್ಬಿಟ್ಟು, ಅಮ್ಮ ಅವ್ರ 50, ಈಕೆ 25, ಒಟ್ಟು 75,000 ಆಗೋಯ್ತು. 75,000 ಫ್ರೀಯಾಗಿ ಕೊಟ್ಟು ಪ್ರಿಂಟ್ 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 ಅಂತ ಮತ್ತೆ ನನ್ನ ತಲೆಯಲ್ಲಿ ಅವರು ಕೆದಕ್ತಾ ಇರೋದು ಪತ್ರಿಜಿ ಅವರು. 75,000 ಬಂದ್ರು ಕೂಡ ಲಕ್ಷಗಳಲ್ಲಿ ವ್ಯವಹಾರ ಸರ್, ಇನ್ನು ಇದಕ್ಕೆ ವ್ಯವಸ್ಥೆಗಳಾಗ್ಬೇಕಾಗಿದೆ ಅಂತ ಹೇಳಿದಾಗ ಬಳ್ಳಾರಿಯಿಂದ ಒಬ್ರು ಮಾಸ್ಟರ್ ಇದೇ ಪುಸ್ತಕದ ವಿಷಯವಾಗಿ ಫೋನ್ ಮಾಡಿದಾಗ, ಈ ತರ ಅಮೌಂಟ್ ಮಿರಾಕ್ಯುಲಸ್ ಆಗಿ ಅದಷ್ಟೇ ಕಡೆ ಬರ್ತಾ ಇದೆ ಸರ್, ಇನ್ನೊಂದ್ ಸ್ವಲ್ಪ ಬರ್ಬೇಕು, ಅದ್ ಯಾವಾಗ ಬರುತ್ತೋ ಹೆಂಗ್ ಬರುತ್ತೋ ಗೊತ್ತಿಲ್ಲ, ಬಂದ ತಕ್ಷಣ ಪ್ರಿಂಟ್ ಆಗತ್ತೆ, ಪ್ರಿಂಟ್ ಆದ ತಕ್ಷಣ ನಿಮ್ಗೆ ಬುಕ್ಸ್ ಕೊಡ್ತೀನಿ ಸರ್ ಅಂತ ಅವ್ರು ಹೇಳಿದಾಗ ಅವ್ರಿಗೇನ್ ಅನ್ನಿಸ್ತೋ ಗೊತ್ತಿಲ್ಲ, ಅವ್ರು 10,000 ಹಾಕ್ಬಿಟ್ರು. 85 ಆಗೋಯ್ತು. ಆಮೇಲೆ ಇನ್ನೊಬ್ರು ಮೇಡಮ್ ಫೋನ್ ಮಾಡಿದ್ರು, ಅವ್ರಿಗೆ ಇದೇ ವಿಷಯ ಹೇಳಿದಾಗ ಅವ್ರ 5,000 ಹಾಕೋದು 90,000 ಆಗೋಯ್ತು. ಇನ್ನೂ ನಾನು ವ್ಯವಸ್ಥೆ ಅನ್ನೋಂಥದಕ್ಕೆ ನನ್ ಮಾತಾಡೋದಕ್ಕೆ ಅವಕಾಶನೇ ಇಲ್ದಂಗೆ ಪತ್ರಿ ಸರ್ ನನ್ಗೆ ಏನೇನ್ ಬೇಕು ಎಲ್ಲ ನನ್ ಮುಂದೆ ಇಟ್ಬಿಟ್ರು. ದಟ್ ಈಸ್ ದ ಪವರ್ ಆಫ್ ಗುರುತತ್ವ. ಗುರುಗಳು ಅನ್ನೋಂಥವ್ರನ್ನ ನಾವು ನಂಬಿದಾಗ, ಆ ಗುರುತತ್ವದ ಮಾರ್ಗದಲ್ಲಿ ನಾವು ನಡೀತಾ ಇದ್ದಾಗ ಯಾವ ರೇಂಜ್ ಅಲ್ಲಿ ಪವಾಡಗಳನ್ನ ನಡೆಸ್ತಾರೆ, ಯಾವ್ಯಾವ್ದನ್ನ ಹೆಂಗ್ ಬೇಕು ಅಂದ್ರೆ ಹಂಗಂಗ್ ಕ್ರಿಯೇಟ್ ಮಾಡ್ತಾರೆ ಅನ್ನೋದಕ್ಕೆ ನಾನ್ ಲೈವ್ ಎಕ್ಸಾಂಪಲ್. ಸೊ ಆ ರೀತಿಯಾಗಿ 90,000 ಕೊಟ್ಟು ನಾನು ಇನ್ನೇನು ಮಾತಾಡಕ್ಕೆ ಅವಕಾಶ ಇಲ್ದಂಗೆ ನನ್ನ ಹತ್ರ ಕೆಲಸ ಮಾಡ್ಸೋದಿಕ್ಕೆ ನನ್ನ ತಯಾರು ಮಾಡಿದ್ರು. ಹಂಗೇನೆ ನುಗ್ಗಿಕೊಂಡು ಹೊಟ್ಟೋಗ್ಬಿಟ್ಟೆ ಮಾಸ್ಟರ್. 1,000 ಪುಸ್ತಕಗಳು ಪ್ರಿಂಟ್ ಆಗೋಯ್ತು. ಅವರು ಪ್ರಿಂಟರ್ ಫೋನ್ ಮಾಡಿದ್ರು, ಮೇಡಮ್ ಬುಕ್ ರೆಡಿ ಇದೆ, ಅಡ್ರೆಸ್ ಕಳಿಸಿ ಅಂತ. ನಾನು ಪತ್ರಿ ಸರ್ನ ಒಂದೇ ಮಾತು ಕೇಳಿದೆ, ಆದ್ರೆ ಆ ಒಂದು ಪುಸ್ತಕಗಳು ಪ್ರಿಂಟ್ ಆಗೋಕ್ಕೂ ಮೊದ್ಲು ಇನ್ನೊಂದೆರಡು ವಿಚಾರ ಇದೆ ಮಾಸ್ಟರ್ಸ್. ಒಬ್ಬಾಕೆ 50,000 ಹಾಕಿದ್ರು, ಇನ್ನೊಬ್ಬಾಕೆ 25,000 ಹಾಕಿದ್ರು, ಇನ್ನೊಬ್ರು ಮಾಸ್ಟರು 10,000 ಹಾಕಿದ್ರಲ್ವಾ. ನಾನು ಯಾವತ್ತೂ ದೊಡ್ಡ ಮೊತ್ತದ ಹಣವನ್ನ ನಾನು ತಗೊಂಡು ನನ್ಗೆ ಅಭ್ಯಾಸ ಇಲ್ಲ. ಆದ್ರೆ ಹಣ ಅನ್ನೋದು ಈ ರೀತಿಯಾಗಿ ಬರ್ತಾನೆ ಇದ್ದಾಗ ಇನ್ನು ಏನೇನೋ ಪವಾಡಗಳು ನಡೆಸ್ತಾರೋ ಪತ್ರಿ ಸರ್ ಅನ್ನುವಂಥದ್ದು ಭಯ ಆಗೋಯ್ತು. ಯಾಕೆ ಅಂತಂದ್ರೆ ನಂದು ಪರ್ಸನಲ್ ಅಕೌಂಟ್ಗಳು 2 ಇದೆ ಮಾಸ್ಟರ್. ಒಂದು ಬರೋಡಾ ಬ್ಯಾಂಕ್ ಅಲ್ಲಿ ಇರುತ್ತೆ, ಇನ್ನೊಂದು SBI ಬ್ಯಾಂಕ್ ಅಲ್ಲಿ ಇರುತ್ತೆ. ಆ 2 ಬ್ಯಾಂಕ್ ಅಕೌಂಟ್ಗಳಲ್ಲೂ ಕೂಡ ವ್ಯವಹಾರ ಅನ್ನುವಂಥದ್ದು ನಡೀತಾ ಇರುತ್ತೆ. ಯಜಮಾನ್ರು ಆ ಅಕೌಂಟ್ಗಳ ಮುಖಾಂತರ ವ್ಯವಹಾರ ಮಾಡ್ತಾ ಇರ್ತಾರೆ. ಯಜಮಾನ್ರು ವ್ಯವಹಾರಕ್ಕೆ ಅಂತ ಅದ್ರಲ್ಲಿ ಹಾಕ್ತಾ ಇರುವಂತ ಹಣ ಯಾವುದು, ಈ ರೀತಿಯಾಗಿ ಕೊಡ್ತಾ ಇರೋರ ಹಣ ಯಾವುದು, ನನಗೆ ಕ್ಲಾರಿಟಿ ಇರ್ಬೇಕಲ್ವಾ. ಅದು ಗುರುಗಳ ದುಡ್ಡು, ಅದು ಆಧ್ಯಾತ್ಮಿಕವಾಗಿ ಇರ್ತಕ್ಕಂಥ ಹಣ, ಪರ್ಸನಲ್ ಆಗಿ ಇರುವಂತದ್ದು ಅಲ್ಲ. ಆ ರೀತಿಯಾಗಿ ಅದು ಒಂದೊಂದು ಪೈಸೆ ಕೂಡ ತುಂಬಾ ಅಂದ್ರೆ ತುಂಬಾ ತುಂಬಾ ಕೇರ್ಫುಲ್ ಆಗಿ ನಾನು ಅದನ್ನ ಗಮನಿಸ್ಕೋಬೇಕಾಗಿರೋದು. ಮಾಸ್ಟರ್ಸ್ ಭಯ ಆಗ್ಬಿಡ್ತು ಮಾಸ್ಟರ್ಸ್ ನನಗೆ. ಅಷ್ಟೊಂದು ದೊಡ್ಡ ದೊಡ್ಡ ಮೊತ್ತದಲ್ಲಿ ಹಣ ಬರ್ತಾ ಇದ್ದಾಗ ಭಯ ಆಗ್ಬಿಡ್ತು. ತಕ್ಷಣ ನಾನೇನ್ ಮಾಡಿದೆ ಗೊತ್ತಾ, ಒಂದು ಶನಿವಾರ ಶಾಲೆ ಮುಗಿಸ್ಕೊಂಡು ನಮ್ಮ ಗೌರಿಬಿದ್ನೂರ್ಗೆ ಬಂದು ಕೆನರಾ ಬ್ಯಾಂಕ್ ಹೋಗಿ ಒಂದು ಹೊಸ ಅಕೌಂಟೇನೆ ನಾನು ಓಪನ್ ಮಾಡ್ಬಿಟ್ಟೆ ಮಾಸ್ಟರ್ಸ್. ಹೊಸ ಅಕೌಂಟ್ ಓಪನ್ ಮಾಡಿ, ನಂದು ಇನ್ನೊಂದು ಜಿಯೋ ನಂಬರ್ ಇತ್ತು. ಈಗ ನಾನು ಸಾಮಾನ್ಯವಾಗಿ ಎಲ್ಲರ ಜೊತೆ ಕಮ್ಯುನಿಕೇಟ್ ಮಾಡೋದು ಏರ್ಟೆಲ್ ನಂಬರ್, ಆದ್ರೆ ನಂದು ಇನ್ನೊಂದು ಜಿಯೋ ನಂಬರ್ ಇತ್ತು. ಆ ಜಿಯೋ ನಂಬರ್ ಅನ್ನ ಆ ಬುಕ್ಗೆ ಅಕೌಂಟ್ಗೆ ಕನೆಕ್ಟ್ ಮಾಡಿಸ್ಬಿಟ್ಟು, ಮತ್ತೆ ಆ ಬುಕ್ಕಲ್ಲೂ ಕೂಡ ಈ ಪುಸ್ತಕಗಳಿಗೋಸ್ಕರ ಯಾರಾದ್ರೂ ಬೇಕು ಅಂತಂದ್ರೆ ಈ ನಂಬರ್ಗೆ ಕಮ್ಯುನಿಕೇಟ್ ಮಾಡಿ ಅಂತ ಅಂದ್ಬಿಟ್ಟು ಆ ಜಿಯೋ ನಂಬರೇನೆ ಕೂಡ ಕೊಡೋ ಹಾಗೆ ನಾನು ವ್ಯವಸ್ಥೆ ಮಾಡ್ಕೊಂಡ್ಬಿಟ್ಟಿದ್ದೆ ಮಾಸ್ಟರ್. ಸೊ ಈ ರೀತಿಯಾಗಿ ಹಣ ಬರ್ತಾನೆ ಇದ್ದಿದ್ರಿಂದ ಹೊಸ ಅಕೌಂಟ್ ಯಾವ್ದು ಬಂದ್ರು ಕೂಡ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ನಿರ್ದಿಷ್ಟ ಅಕೌಂಟ್ ಅಲ್ಲಿ ಆ ಹಣ ಹೋಗೋ ಹಾಗೆ ವ್ಯವಸ್ಥೆ ಮಾಡ್ಕೊಂಡಿದ್ದಾಯ್ತು. ಮತ್ತೆ ಇನ್ನ ಒಂದು ಪುಸ್ತಕಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಿಂಟರು ಅದನ್ನ ಪ್ರಿಂಟ್ ಮಾಡೋಕ್ಕೂ ಮೊದಲು ಫೈನಲ್ ಸ್ಟೇಜ್ ಅಲ್ಲಿ, ಮೇಡಮ್ ಈ ಪುಸ್ತಕದ ಬೆಲೆನ ನೀವು ಹೇಳಿಲ್ಲ, ಈ ಪುಸ್ತಕಕ್ಕೆ ಬೆಲೆ ಎಷ್ಟು ಮೇಡಮ್ ಅಂತ ಕೇಳಿದ್ರು. ಆಗ ಅವರು ಕೇಳೋಕ್ಕೂ ಮೊದಲು ಇನ್ನೂ ಕೆಲವರು ನಮ್ಮ ಧ್ಯಾನಿಗಳು ಕೂಡ ಕೇಳಿದ್ರು, ಈ ಪುಸ್ತಕಕ್ಕೆ ಬೆಲೆ ಎಷ್ಟಿಡಬೇಕು ಅಂತ. ಅವ್ರ ಜೊತೆ ನಾನು ಡಿಸ್ಕಸ್ ಮಾಡಿದಾಗ ನಾನು ಅವ್ರಿಗೆ ಒಂದೇ ಮಾತು ಹೇಳಿದೆ, ಪತ್ರಿಜಿ ಅವ್ರದ್ದು ಒಂದು ತತ್ವ ಇದೆ, ಜ್ಞಾನಂ ಅಮ್ಮ ಬಡೆಯದಿ ಕಾದು. ಜ್ಞಾನವನ್ನ ನಾವು ಮಾರಾಟ ಮಾಡುವಂಥದ್ದು ಅಲ್ಲ,
ಜ್ಞಾನ ಅನ್ನುವಂಥದ್ದು ಎಲ್ಲರಿಗೂ ಫ್ರೀ ಆಗಿ ಸಿಗ್ಬೇಕಾಗಿರುವಂಥದ್ದು. ವೈದ್ಯ ಜ್ಞಾನ, ವೈದ್ಯ, ವಿದ್ಯೆ ಇವ್ಯಾವುದು ಕೂಡ ಹಣಕ್ಕೆ ಮಾರಾಟ ಮಾಡುವಂತ ಒಂದು ಸಂಸ್ಕೃತಿ ನಮ್ಮ ಭಾರತ ದೇಶದ್ದು ಅಲ್ಲ. ಹಾಗಾಗಿ ಈ ಒಂದು ಪುಸ್ತಕವನ್ನ ಪತ್ರಿಜಿಯವರ ತತ್ವ ವಿಚಾರಗಳಿಗೆ ಅನುಗುಣವಾಗಿ ಪತ್ರಿಜಿಯವರೇ ಹಣವನ್ನ ವ್ಯವಸ್ಥೆ ಮಾಡಿ ಮಾಡಿಸ್ಕೊಳ್ತಾ ಇರೋದ್ರಿಂದ ಅವರ ತತ್ವದ ಅನುಗುಣವಾಗಿ ಈ ಪುಸ್ತಕದ ಬೆಲೆ ಉಚಿತ. ಉದ್ದೇಶ ಪತ್ರಿಜಿಯವರ ಜ್ಞಾನ ಎಲ್ಲರಿಗೂ ಸಿಗಬೇಕು. ಈ ಎರಡು ವಿಚಾರಗಳು ಬುಕ್ ಅಲ್ಲಿ ಪ್ರಿಂಟ್ ಆಗೋ ಹಾಗೆ ನಾನಲ್ಲಿ ಅಲ್ಲಿ ಪ್ರಿಂಟರ್ಗೆ ಹೇಳಿ ಅದನ್ನ ರೆಡಿ ಮಾಡಿಸಿ ಆ ರೀತಿಯಾಗಿ ಅದೇ ತರ ಪ್ರಿಂಟ್ ಆಗಿ ಆ ಬುಕ್ ರೆಡಿಯಾಗಿ ಬಂದಿರ್ತಕ್ಕಂಥ. ಸೊ ಈ ಪುಸ್ತಕ ಉಚಿತವಾಗಿ ಎಲ್ಲರಿಗೂ ಸಿಗೋದಿಕ್ಕೆ ವ್ಯವಸ್ಥೆ ಆಗಿರ್ತಕ್ಕಂಥದ್ದು. 1000 ಬುಕ್ಸ್ ರೆಡಿ ಆಗೋಗಿದೆ. ಪ್ರಿಂಟರ್ ಫೋನ್ ಮಾಡಿದ್ರು, ಮೇಡಮ್ ಈ ಬುಕ್ಸ್ ಇವಾಗ ಅಡ್ರೆಸ್ ಕಳ್ಸಿ ಮೇಡಮ್ ಅಂತಂದಾಗ ನಾನು ಪತ್ರಿ ಸರ್ ಮತ್ತೆ ಕೇಳಿದೆ, ಸರ್ ಬೆಳಿಗ್ಗೆ ಹೋದ್ರೆ ಸಂಜೆಗೆ ಬರ್ತೀನಿ, ಇಷ್ಟು 1000 ಬುಕ್ಸ್ ನಾನು ಹೇಗೆ ಸರ್ ಎಲ್ಲಾರ್ಗು ತಲುಪಿಸೋದು ಅಂತ ಕೇಳಿದಾಗ ಮತ್ತೆ ಒಂದು ದೃಶ್ಯ ತೋರಿಸು. ಬಳ್ಳಾರಿ ಹಂಪಣ್ಣ ಅಂತ ಇದ್ದಾರೆ, ಅವ್ರಿಗೆ 500 ಬುಕ್ಸ್ ಅನ್ನ ಕಳಿಸ್ಕೊಟ್ಬಿಡು ಅಂತ ಹೇಳಿದ್ರು. ಯಾಕೆ ಅಂತ ಅನ್ನೋದು ಕೂಡ ಮತ್ತೆ ನನ್ಗೆ ಅರ್ಥ ಆಯ್ತು. ಬಳ್ಳಾರಿ ಹಂಪಣ್ಣನವರು ಒಂದು ಮೆಗಾ ಪಿರಮಿಡ್ ಅಲ್ಲಿ ನಿರ್ಮಾಣ ಮಾಡುವಂತ ಕೆಲಸದಲ್ಲಿ ತೊಡಗಿದ್ದಾರೆ. ಅವರು ಒಂದು ಸಂದರ್ಭದಲ್ಲಿ ಒಂದು ಪುಸ್ತಕನ ನನಗೆ ಕೊಟ್ಟು, ಅಮ್ಮ ಈ ಪುಸ್ತಕನ ಟ್ರಾನ್ಸ್ಲೇಷನ್ ಮಾಡ್ಕೊಡಮ್ಮ, ಈ ಮೆಗಾ ಪಿರಮಿಡ್ ಇನಾಗ್ರೇಷನ್ ಟೈಮಲ್ಲಿ ಈ ಪುಸ್ತಕನ ಎಲ್ರಿಗೂ ಫ್ರೀಯಾಗಿ ಹಂಚ್ಬೇಕು ಅನ್ನುವಂತ ಮಾತು ಹೇಳಿದ್ರು. ಸರಿ, ನನಗೆ ಆಲ್ರೆಡಿ ಕೈಯಲ್ಲಿ ಒಂದು ಪುಸ್ತಕ ಇದೆ ಅಣ್ಣ, ಆ ಪುಸ್ತಕ ಕಂಪ್ಲೀಟ್ ಆದ್ಮೇಲೆ ಈ ಪುಸ್ತಕನ ನಾನು ಟ್ರಾನ್ಸ್ಲೇಷನ್ ಮಾಡ್ತೀನಿ ಅಂತ ಹೇಳಿದೆ. ಸೊ ಆ ರೀತಿಯಾಗಿ ಹೇಳಿದ್ರಿಂದ ಆಯ್ತು ಅಂತಂದಿದ್ರು. ಆದ್ರೆ ನಾನು ಆ ಪುಸ್ತಕನ ಕೈಗೆ ತಗೊಂಡಿದ್ದೀನಿ, ಇನ್ನ ಟ್ರಾನ್ಸ್ಲೇಷನ್ ಸ್ಟಾರ್ಟ್ ಮಾಡ್ಬೇಕು. ಆದ್ರೆ ಅಷ್ಟಕ್ಕೆ ಬೇರೆಯವ್ರು ಯಾರು ಆ ಪುಸ್ತಕನ ತಗೊಂಡು ಟ್ರಾನ್ಸ್ಲೇಷನ್ ಮಾಡಿಸಿ ಪ್ರಿಂಟ್ ಮಾಡ್ತಿದ್ದಾರೆ ಅನ್ನೋದು ಗೊತ್ತಾದ್ಮೇಲೆ ನಾನು ಅದನ್ನ ಡ್ರಾಪ್ ಆಗ್ಬಿಟ್ಟೆ ಆಲೋಚನೆಯಿಂದ. ಯಾಕೆ ಅಂತಂದ್ರೆ ಯಾರೋ ಒಬ್ರು ಒಂದು ಜ್ಞಾನ ಸಿಗೋ ಹಾಗೆ ಮಾಡಿದಾರಲ್ವಾ ಕೆಲಸ, ಅದೇ ಇಂಪಾರ್ಟೆಂಟ್, ಅಷ್ಟು ಸಾಕು ಅಂತ ಅಂದ್ಬಿಟ್ಟು ನಾನು ಸುಮ್ನಾಗ್ಬಿಟ್ಟೆ, ಹಂಪಣ್ಣವರು ಕೂಡ ಸುಮ್ನಾಗ್ಬಿಟ್ರು. ಆದ್ರೆ ಯಾವಾಗ ಈ 500 ಪುಸ್ತಕಗಳನ್ನ ಅವ್ರಿಗೆ ಕಳಿಸ್ಕೊಡು ಅಂತ ನನ್ಗೆ ಮೆಸೇಜ್ ಕೊಟ್ರು, ಆಗ ನಾನು ಮತ್ತೆ ಹಂಪಣ್ಣನವ್ರಿಗೆ ಕಾಲ್ ಮಾಡಿದೆ. ಆ ಪುಸ್ತಕನ ನೀವು ಕೈ ಬಿಟ್ಮೇಲೆ ಈಗ ಮತ್ತೆ ನೀವು ಯಾರಾದ್ರೂ ಮತ್ತೆ ಯಾವ್ದಾದ್ರು ಪುಸ್ತಕನ ರೆಡಿ ಮಾಡ್ಕೊಂಡಿದೀರಾ ಹೇಗೆ ಅಂತಂದ್ರೆ, ಇಲ್ಲಮ್ಮ ಪಿರಮಿಡ್ ಕನ್ಸ್ಟ್ರಕ್ಷನ್ಗೆನೆ ದುಡ್ಡು ಹೊಂದ್ಕೊಳ್ಳೋದಿಕ್ಕೆ ಇಷ್ಟೆಲ್ಲಾನು ಪ್ರಯತ್ನಗಳು ನಡೀತಾ ಇದೆ, ಅದಕ್ಕೋಸ್ಕರ ಬುಕ್ ಅನ್ನೋಂತ ಆಲೋಚನೆ ಕೈ ಬಿಟ್ಬಿಟ್ಟಿದೀನಿ ಅಂತ ಅಂದ್ರು. ಅವಾಗ ನಾನ್ ಹೇಳ್ದೆ, ನಿಮ್ಗೆ ಪತ್ರಿಜಿ ಪ್ರಬೋಧನೆಗಳು ಅಂತ 500 ಬುಕ್ಸ್ ನಾನ್ ನಿಮ್ಗೆ ಕಳ್ಸ್ಕೊಟ್ರೆ ಆ ಒಂದು ಜ್ಞಾನವನ್ನ ನೀವು ಹಂಚೋ ಜವಾಬ್ದಾರಿ ತಗೊಳ್ತೀರಾ ಅಂತಂದ್ರೆ, ಏನ್ ತಾಯಿ ಹಿಂಗ್ ಹೇಳ್ತಾ ಇದೀಯವ ನೀನು, ಆ ಒಂದು ಜ್ಞಾನವನ್ನ ಹಂಚೋದಿಕ್ಕೆ ಜವಾಬ್ದಾರಿ ಅಲ್ಲಮ್ಮ, ಮನಸ್ಸಿರ್ಬೇಕು ಅಷ್ಟೇ. ಗುರುಗಳ ಮಾರ್ಗದಲ್ಲಿ ಇದ್ದೀವಿ, ಗುರುಗಳ ಮಾರ್ಗದಲ್ಲಿ ಈ ಜನ್ಮವನ್ನ ಸಾರ್ಥಕ ಮಾಡ್ಕೊಳ್ತಾ ಇದೀವಿ, ಜವಾಬ್ದಾರಿ ಎಲ್ಲ ಮನಸ್ಸಿರ್ಬೇಕು, ಆ ಮನಸ್ಸು ನನಗೆ ಪುಷ್ಕಳವಾಗಿದೆ, ಕಳ್ಸ್ಕೊಡಮ್ಮ ಅಂತ ಅಂದ್ಬಿಟ್ಟು ಅವ್ರು ಹೇಳಿದಾಗ ತುಂಬಾ ಸಂತೋಷ ಆಯ್ತು. ಆ ಪುಸ್ತಕವನ್ನ ಅವರು ಹಂಚುವಂತ ಕೆಲಸವನ್ನ ಅವ್ರು ಪ್ರಾರಂಭ ಮಾಡಿದ್ರೆ ಅದು ಎಷ್ಟು ಚಾಲೆಂಜಸ್ ಅವ್ರು ಬರ್ಬೋದು ಅನ್ನುವಂತ ಕ್ಲಾರಿಟಿ ಕೂಡ ಕೊಟ್ಟೆ. ಅದಕ್ಕೆ ಎಲ್ಲದಕ್ಕೂ ಅವ್ರು ಸಿದ್ಧವಾಗಿದ್ರು. ಸೊ 500 ಬುಕ್ಸ್ ಅವ್ರಿಗೆ ಕೊಟ್ಟರು. ಓಕೆ, 500 ಬುಕ್ಸ್ ಹೋಯ್ತು, 500 ಬುಕ್ಸ್ ನನಗ್ ಬಂತು. ಈ 500 ಬುಕ್ಸ್ ನ ಹೆಂಗೆಲ್ರಿಗೂ ತಲುಪಿಸೋದು ಸರ್ ಅಂತ ಮತ್ತೆ ಪ್ರಶ್ನೆ ಕೇಳಿದಾಗ, ಕರ್ನಾಟಕದಲ್ಲಿ ಎಷ್ಟು ಆಕ್ಟಿವ್ ಸೆಂಟರ್ಸ್ ಇದೆಯೋ ಅಷ್ಟು ಸೆಂಟರ್ಸ್ ಈ ಬುಕ್ಸ್ ನ ಕಳ್ಸು ಅಂತ ಮತ್ತೆ ಮೆಸೇಜ್ ಕೊಟ್ರು. ಓಹೋ, ಈ ರೀತಿಯಾಗ ಅಂತ ಅಂದ್ಬಿಟ್ಟು ಎಷ್ಟು ಜನ ಮಾಸ್ಟರ್ಸ್ ನನಗೆ ಗೊತ್ತಿದ್ರು ಅಷ್ಟು ಜನ, ಒಂದಷ್ಟು ಜನ ಮಾಸ್ಟರ್ಸ್ ಎಲ್ಲ ಅಡ್ರೆಸ್ ಎಲ್ಲ ಕಲೆಕ್ಟ್ ಮಾಡ್ಕೊಂಡು ಒಂದೊಂದು ಸೆಂಟರ್ಗೆ ಒಂದು 5 ಪುಸ್ತಕ ಈ ರೀತಿಯಾಗಿ ಕಳಿಸುವಂತದ್ದು ಒಂದು ವ್ಯವಸ್ಥೆ ಮಾಡ್ಕೊಂಡಿದ್ದಾಯ್ತು. ಅದೇ ರೀತಿಯಾಗಿ ಮಹಾವತಾರ್ ಫೌಂಡೇಶನ್ ಕೂಡ ಕಳಿಸುವಂತದ್ದು ವ್ಯವಸ್ಥೆ ಆಗಿದೆ ಮಾಸ್ಟರ್. ಈ ರೀತಿಯಾಗಿ ಎಸ್ ಮೇಡಮ್, ಸಮಯಾವಕಾಶ ಎಷ್ಟಿದೆ? ಎಸ್ ಮೇಡಮ್, ಐನೋ ನಾನು ಗಮನಿಸ್ಕೊಂಡಿದೀನಿ, ಅದಕ್ಕೆ ಕನ್ಕ್ಲೂಡ್ ಮಾಡ್ತಾ ಇದ್ದೀನಿ. ಸೊ ಈ ರೀತಿಯಾಗಿ ಆ ಪುಸ್ತಕ ಎಲ್ಲಾರ್ಗೂ ಸಿಕ್ಕಿರುವಂತದ್ದು. ಅಂದ್ರೆ ಈ ಪತ್ರಿಜಿ ಪ್ರಬೋಧನೆಗಳು ಅನ್ನುವಂತ ಈ ಒಂದು ಪುಸ್ತಕ ಪ್ರಿಂಟ್ ಆಗೋದಿಕ್ಕೆ ಇಷ್ಟೆಲ್ಲ ನಡೆದಿರುವಂತದ್ದು. ಏನೆಲ್ಲಾ ಡ್ರಾಮಾ ಮಾಡಿಸ್ತಾರೆ ಗುರುದೇವತೆಗಳು ಅನ್ನೋರು, ನಮ್ಮ ಕರ್ಮಗಳನ್ನ ಪ್ರಕ್ಷಾಳನೆ ಮಾಡೋದಿಕ್ಕೆ ಎಷ್ಟೆಲ್ಲ ಮಾಡ್ಬೇಕು, ಹೆಂಗೆಲ್ಲ ಮಾಡ್ಬೇಕು, ಹೆಂಗೆ ಪೆಟ್ಟುಗಳು ಕೊಡ್ತಾರೆ. ಪೆಟ್ಟುಗಳನ್ನ ಕೊಟ್ಟು ನಮಗೆ ಗೊತ್ತಿಲ್ಲದೆ ಇರ್ತಕ್ಕಂಥ ಆಂಗಲ್ ಅಲ್ಲಿ ನಮ್ಮಲ್ಲಿ ಏನಾದ್ರೂ ಕಸ ಅನ್ನುವಂಥದ್ದಿದ್ರೆ ಅದನ್ನ ಸ್ವಚ್ಛ ಮಾಡ್ತಾ ನಮ್ಮನ್ನ ಅದ್ಭುತವಾಗಿ ತಯಾರು ಮಾಡುವಂತದ್ದು ಅಲ್ಲಿ ಅವ್ರು ಮಾಡ್ತಾ ಇರ್ತಾರೆ. ಅದ್ಭುತವಾಗಿ ಈ ಪುಸ್ತಕ ಈ ರೀತಿಯಾಗಿ ತಯಾರಾಗಿರ್ತಕ್ಕಂಥದ್ದು. ಸೊ ಆಲ್ರೆಡಿ ಈ ಪುಸ್ತಕದ ಜ್ಞಾನನೇ ಈ ಒಂದು ವೇದಿಕೆಯಲ್ಲಿ ಹಂಚಿದ್ದರಿಂದ ಇದರ ಹಿನ್ನೆಲೆ ಕೂಡ ನಿಮ್ ಜೊತೆ ಹಂಚ್ಕೋಬೇಕು ಅಂತ ಅನ್ಸಿತ್ತು. ಈ ಒಂದು ಸಂದರ್ಭದಲ್ಲಿ ಈ ವೇದಿಕೆಯಲ್ಲಿ ಈ ಒಂದು ವಿಚಾರನ ನಿಮ್ ಜೊತೆ ಹಂಚ್ಕೊಂಡಿದ್ದೀನಿ. ಇದಕ್ಕೆ ಅವಕಾಶವನ್ನ ಕೊಟ್ಟಂತ ನಿಮ್ಗೆಲ್ಲರಿಗೂ ಕೂಡ ನಾನು ತುಂಬು ಹೃದಯದ ಧನ್ಯವಾದಗಳನ್ನ, ಕೃತಜ್ಞತೆಗಳನ್ನ ಅರ್ಪಿಸ್ತಾ ಇದ್ದೀನಿ ಮಾಸ್ಟರ್. ಥ್ಯಾಂಕ್ ಯು ವೆರಿ ಮಚ್.